ದ್ವಿತೀಯ ಪುತ್ರ ದತ್ತು ಪುತ್ರ ಎಲ್ಲಿ ಬ್ರೋ ಈ ಸ್ಲೋಗನ್ ಎಲ್ಲ ಇನ್ನೊಂಚೂರು ಬಿಲ್ಡಪ್ ಕೊಡ್ಲಾ ಮದ್ದಾಗಿ ಹೇಳ್ಬಿಟ್ಟು ಅಯ್ಯೋ ನೀ ಟ್ಯಾಲೆಂಟೆಡ್ ಕಲಾವಿದ ಅಂತ ಒತ್ತಿ ಗುರು ಆಮೇಲೆ ಕಮೆಂಟ್ ಸೆಕ್ಷನ್ ಬರುತ್ತೆ ನೋಡ್ಕೊಳ್ಳಿ ಈ ಪಾಡ್ಕಾಸ್ಟ್. ಇನ್ನೊಂದ್ಸತಿ ಕ್ವಶನ್ ಕೇಳಿ, ಇನ್ನೊಂದ್ಸತಿ ಇದು ಜಗತ್ತಲ್ಲಿ ಏನನ್ನ ಹೇಳಿದ್ರು ಉದ್ದಾಗುತ್ತೆ, ಏನೇನು ಹೇಳಿದ್ರು ಉದ್ದ, ಬಟ್ ಇದನ್ನ ಹೇಳಿದ್ರೆ ಚಿಕ್ಕದಾಗುತ್ತೆ. ಕ್ಲೂ ಕೊಡಿ. ಇದು ಸದಾ ನಿಮ್ ಜೊತೆ ಇರುತ್ತೆ. ಇದು ಬೇಕು ಅಂದಾಗೆಲ್ಲ ಕೈಯಲ್ಲಿ ಇಟ್ಕೋತೀರಾ? ಬೇಕು ಅಂತ ಕೈ ಹಿಡ್ಕೊತೀರಿ, ಯಾವ್ದಪ್ಪ ಅದು? ಒಂದು ಸರಿ ಇದು ಇಷ್ಟ ಆಗ್ಬಿಟ್ರೆ ಅವಾಗ ಬೈ ಇಟ್ಕೋತೀರಾ? ಕರಿಯಾ ಅಂತ ಹೇಳ್ಬಾರ್ದು, ಅದಕ್ಕೋಸ್ಕರ ನಾನು ಬೆಳ್ಳಕ್ಕಿರೋ ಹುಡುಗಿನೇ ಹೇಗಾದ್ರೂ ಮಾಡೋದಾಗ್ತಿದೆ. ನಮ್ಮ ಸೆಗ್ಮೆಂಟ್ ಹೆಸರು ಮುಟ್ಕೊಂಡು ಹೇಳಿ ಅಂತ. ಮುಟ್ಕೊಂಡು ಹೇಳಿ, ಎದೆ ಮುಟ್ಕೊಂಡು ಹೇಳಿ ಅಂತ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ 18 ಪಾಡ್ಕಾಸ್ಟ್. ಈ ಒಂದು ಪಾಡ್ಕಾಸ್ಟ್ನ ನೋಡ್ತಿರೋ ನಿಮ್ಮೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್. ಇವತ್ತು ನನ್ನ ಜೊತೆ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ಬೆಸ್ಟ್ ಗೆಸ್ಟ್ ಇದ್ದಾರೆ. ಗೀತಾ ಮತ್ತು ಶಂಕರ್ ಅವರ ದ್ವಿತೀಯ ಪುತ್ರ, ನಮ್ಮ ಕಲರ್ಸ್ ವಾಹಿನಿಯ ದತ್ತು ಪುತ್ರ. ಹಾಗೆ ಇವರ ಇನ್ಸ್ಟೆಂಟ್ ಕಾಮಿಡಿಗಳು ಇನ್ಸ್ಟೆಂಟ್ ಕಾಫಿ ಕುಡಿದಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ. ಯಾರು ಅಂತ ನೀವೆಲ್ಲ ಗೆಸ್ಟ್ ಮಾಡಿರ್ಬೋದು, ದ ಒನ್ ಆ್ಯಂಡ್ ಓನ್ಲಿ ಪ್ರಶಾಂತ್. ಓ ಯಾಕೆ ಬ್ರೋ, ಯಾಕೆ ಓಪನಿಗೆ ಇಷ್ಟು ಚೆನ್ನಾಗಿ ಬಿಲ್ಡಪ್ ಕೊಡ್ತೀರ ಅಂತ ಅನ್ಕೊಂಡೇ ಇರಲಿಲ್ಲ ಬ್ರೋ. ದ್ವಿತೀಯ ಪುತ್ರ ದತ್ತು ಪುತ್ರ ಎಲ್ಲಿ ಬ್ರೋ ಈ ಸ್ಲೋಗನ್ ಎಲ್ಲ ಇನ್ನೊಂಚೂರು ಬಿಲ್ಡಪ್ ಕೊಡ್ಲಾ? ಇನ್ನೊಂದು ಕೊಡಿ ಪ್ಲೀಸ್. ಯಾಕಂದ್ರೆ ನನಗೆ ಚಾನಲ್ ಅಲ್ಲಿ ಬಿಲ್ಡಪ್ ಸಿಗ್ಲಿಲ್ಲ, ಮನೇಲಿ ಮರ್ಯಾದೆ ಇಚ್ಚಿಗಿಲ್ಲ ಅಂತೂ ಬಿಲ್ಡಪ್ ಇಲ್ಲ ನಿಮಗೆ, ಮರ್ಯಾದೆನೇ ಇರ್ಲಿಲ್ಲ ದೇವ್ರೆ. ಆಯ್ತಾ, ಇವಾಗ ಯಾರೋ ಒಬ್ರು ಬಿಲ್ಡಪ್ ಕೊಡ್ತಿದ್ರು, ಕೇಳಕ್ಕೆ ಹೊಸ ತರ ಇದೆ. ಸೊ ಕೊಡಿ, ಬಿಲ್ಡಪ್ ಇದು ಚೆನ್ನಾಗಿತ್ತು. ಇನ್ನೊಂದು ಬಿಲ್ಡಪ್ ಕೊಡ್ತೀನಿ. ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬೇಕು ಆ ಥರ ಒಂದು. ಹಂಗಂದ್ರೆ ಬೇಡ ಕಟ್ ಮಾಡಿ, ಒಂದು ಜಲಕ್ ಇರಲಿ ಅಂತ ಸ್ವಲ್ಪ ಜಲ ಕೊಡಿ, ಇದು ತಮಾಷೆಗೆ. ಓಕೆ, ಈಗ ನನ್ನ ಜೊತೆ ಇದ್ದಾರೆ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಪ್ರಶಾಂತ್ ಅಲಿಯಾಸ್ ಕೋಟಿಕುಳ ಪ್ರಶಾಂತ್. ಸಿಟಿ ಸೆಂಟರಲ್ಲಿ ಇವ್ರ ಹೆಸರಲ್ಲಿ ಒಂದು 5-6 ಸೈಟ್ ಇದೆ. ಬಿಡದಿಗೆ ಹೋಗ್ತಾ ಒಂದು ಪೆಟ್ರೋಲ್ ಬಂಕ್ ಇದೆ. ಬಿಡದಿಯಿಂದ ಮುಂದೆ ಹೋದರೆ ಒಂದು 6 ಎಕರೆ ತೋಟ ಇದೆ. ಸೊ ಪೆಟ್ರೋಲ್ ಬಂಕಲ್ಲಂತೂ ಯಾರು ಮೈಸೂರಿಗೆ ಏನಾರು ಹೋಗ್ತಾ ಇದ್ರೆ ಆರಾಮಾಗಿ ಪ್ರಶಾಂತ್ ಅವ್ರ ಹೆಸರು ಹೇಳ್ಬಿಟ್ಟು ಫುಲ್ ಟ್ಯಾಂಕ್ ಬ್ರದರ್. ಈಗ ಪೆಟ್ರೋಲು ಅದು ಇದೆಲ್ಲ ಫ್ರೀಯಾಗಿ ನಾನು ಕೊಡೋದು ದೊಡ್ಡ ವಿಷಯ ಅಲ್ಲ, ಕೊಡ್ತೀನಿ. ನಾಳೆ ನಾನು ಫ್ರೀಯಾಗಿ ಕೊಟ್ಟರೆ ನನ್ನ ಹಂಗಲ್ಲ ಆಗ್ಬಿಡುತ್ತೆ ಅನ್ನೋದು ಒಂದು ನಿಮ್ಗೊಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬಿಡುತ್ತೆ. ಬೇಡ, ನೀವು ಬಂದು ಹಾಕ್ಸ್ಕೊಂಡೋಗಿ, ನನ್ನ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡೋಗಿ, ಅಷ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು ಅಂತ. ದುಡ್ಡು ಕೊಡು, ಓಕೆ ಹೇಳಿ. ಆದರೆ ನೀವು ನನ್ನ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡೋದ್ರೆ ಅವ್ರು ನೀಟಾಗಿ ಹಾಕ್ತಾರೆ ಪೆಟ್ರೋಲ್ನ. ಇನ್ನೊಂದು ಬಿಲ್ಡಪ್ ಕೊಟ್ಬಿಡ್ತೀನಿ ತಗೊಳ್ಳಿ. ಕೊಡಿ. ಶ್ರೀಮಂತರು ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ, ನೀನು ಬಿಡುಗರು ಚಿನ್ನ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ಯಾ ಅಂತ ಹೇಳ್ತಾರೆ. ಬಟ್ ನಿಮ್ಮ ನೋಡಿದಾಗ ಏನಂತಾರೆ ಹೇಳಿ? ಏನು ಹೇಳಿ? ಚಿನ್ನ ಸೌಟ್ ಇಟ್ಕೊಂಡು ಹುಟ್ಟಿದ್ಯಾ ಅಂತಾರೆ. ಓಕೆನಾ? ಆ್ಯಕ್ಚುಲಿ ನಾನು ಇವನ್ ಚಿನ್ನದ ಸ್ಪೂನು ಇದನ್ನೆಲ್ಲ ಹೇಳಿದ್ರು, ನಾನು ಯಾವತ್ತೂ ಅದನ್ನ ಯೋಚನೆ ಮಾಡಿಲ್ಲ. ಓಕೆ, ಬಿಕಾಸ್ ನಮ್ಮ ಕೆಲಸ ಮಾತ್ರ ಮಾಡ್ತಿದ್ವಿ. ಓಕೆ, ಸೊ ನಾನು ಈ ಬ್ಯಾಕ್ಗ್ರೌಂಡು ಅದು ಇದು ಈಗೆಲ್ಲ ಸುಮಾರು ಜನ ಮಾತಾಡ್ತಾರಲ್ಲ, ಸೊ ಅದು ಯಾವುದು ಅದನ್ನೆಲ್ಲ ಬಿಟ್ಟು ಏನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಬಂದಮೇಲೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಮೀನುಗಳಿದೆ, ಸಿಕ್ಕಾಪಟ್ಟೆ ತಿಮಿಂಗ್ಳುಗಳಿವೆ ಅಂತ. ಹೌದಾ? ಕಷ್ಟ ಆಯ್ತು. ನೀವು ಮೀನಾ ತಿಮಿಂಗ್ಲನ? ಈಗ ಸದ್ಯಕ್ಕೆ ಮೀನು ತಿಮಿಂಗ್ಳ ಆಗೋಣ ಇನ್ನು ತೆಳುತ್ತಾ ಇದ್ದೀರಾ? ಅದು ಹೌದು, ತುಂಬ ಒಂದು ಚೂರು ಆ ಕಡೆ ಆಗ್ಬಿಟ್ರೆ ಕಷ್ಟ. ಓಕೆ, ಈ ಸೂಪರ್ ಟ್ಯಾಲೆಂಟೆಡ್ ಕಲಾವಿದ ಅಂತ ಹೆಸರು, ಅದೇ ನೀವೇ ಮಡಿಕೊಂಡಿದ್ದ ಅಥವಾ ಬೇರೆ ಯಾರಾದರೂ ನಿಮ್ಮನ್ನ ಕರೆದ್ಬಿಟ್ಟು ಶಾಲೆ ಓದಿಸ್ಬಿಟ್ಟು ಸನ್ಮಾನ ಮಾಡಿಬಿಟ್ಟು ನೀನು ಸೂಪರ್ ಕಲಾವಿದ ಗುರು ಅಂತ ನಿಮ್ಗೆ ಅವಾರ್ಡ್ ಕೊಟ್ಟಿದ್ದ? ಈಗಲೂ ಮಕ್ಕೋಗಿತ್ತು, ನೀನು ಯಾವ ಸೀಮೆ ಟ್ಯಾಲೆಂಟೆಡ್ ಕಲಾವಿದ ಗುರು ನೀನೇ ಹಾಕೊಂಡ್ಬಿಟ್ಟಿದ್ಯಾ ಅಂತ. ಇವಾಗ ಆವಾಗಿನ ಟೈಮಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಇತ್ತು, ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್, ಏಂಜಲ್, ಪ್ಯಾಂಜಲ್. ಟ್ಯಾಲೆಂಟೆಡ್ ಅನ್ನೋದು ಒಂದು ಕಲೆ. ಓಕೆ, ಆ ಕಲೆ ಅನ್ನೋದು ಕನ್ನಡದಲ್ಲಿ ಕಲಾವಿದ. ಸೊ ಟ್ಯಾಲೆಂಟೆಡ್ ಇಂಗ್ಲಿಷ್, ಕಲಾವಿದ ವಾಸ್ ಕನ್ನಡ. ಸೊ ಇದು ಹೆಂಗ್ ಬಂತು ಅಂತಂದ್ರೆ, ನಾನು ಮುಂಚೆ ವಿಡಿಯೋಸ್ ಮಾಡ್ತಿರ್ಬೇಕಾದ್ರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಐ ವಾಸ್ ಪ್ರೊಫೆಷನಲ್ ಡ್ಯಾನ್ಸರ್. ನಾನು ಕೊರಿಯೋಗ್ರಫಿ ಹೇಳ್ಕೊಡ್ತಿದ್ದೆ. ಸೊ ಒಂದಷ್ಟು ಮಿಮಿಕ್ರಿಗಳು ಮಾಡ್ಕೊತಿದ್ದೆ. ಸೊ ನಾವೆಲ್ಲ ಮಾತಾಡ್ತಿರ್ಬೇಕು, ಒಂದಷ್ಟು ಕಾಮಿಡಿ ಕಾಂಟೆಂಟು ಮಾಡ್ತಿದ್ದೆ. ಸೊ ಅವಾಗ ನನ್ನ ಸ್ನೇಹಿತ ಯಾರೋ ಒಬ್ಬ ಬಂದ್ಬಿಟ್ಟು, ನೀನು ಎಲ್ಲನೂ ಮಾಡ್ತೀನಿ, ಆಲ್ ಇನ್ ಆಲ್ ಕಲಾವಿದಲ್ಲ, ನೀನು ಕಲಾವಿದ ಅಂತ ಹೆಸರಿಟ್ಕೊ, ಪ್ರಶಾಂತ್ ಕಿಶನ್ ಎಲ್ಲ ಬೇಡ, ಕ್ಯಾಚಿ ಆಗಿರಲ್ಲ. ಬಿಕಾಸ್ ಅವಾಗೆಲ್ಲ ರೀಲ್ಸ್ಗಿನ ಮುಂಚೆ ಟಿಕ್ಟಾಕ್ ಬರ್ತಿತ್ತಲ್ಲ, ಅವಾಗೆಲ್ಲ ಅವ್ರು ಹೇಳೋರು ಅದು ಇಟ್ಕೊಂಡು ಅದೆಲ್ಲ ವರ್ಕೌಟ್ ಆಗಲ್ಲ. ನಾವು ಅವಾಗೇನು ಮಾಡಿದೆ, ಕಾಮಿಡಿ ಕಲಾವಿದ ಅಂತ ಹೆಸರಿಟ್ಕೊಂಡಿದ್ದೆ. ಟಿಕ್ಟಾಕ್ ಪ್ರತಿಭೆಗಳು ಅವಾಗೆಲ್ಲ ಟಿಕ್ಟಾಕ್ ಬರ್ತಿತ್ತು. ಕರೋನಾದಲ್ಲಿ ಅವಾಗ ಅದು ಹೆಂಗ್ ಗೊತ್ತಾ, ಅದು ಟಿಕ್ಟಾಕಲ್ಲೆಲ್ಲ ಒಂದು ಕ್ರಿಂಜ್ ಕಾನ್ಸೆಪ್ಟ್ ಇತ್ತಪ್ಪ. ಯಪ್ಪ, ನಾನು ಇವಾಗ ಏನಾದ್ರು ಹಳೆ ವಿಡಿಯೋ ನೋಡಿದ್ರೆ ನಾನು ಥೂ ಅಂತ ಮಕ್ಕೋಗಿದ್ದೀನಿ. ಯಾಕಂದ್ರೆ ತುಂಬ ಕ್ರಿಂಜಿ, ಅಲ್ಲೇನೋ ದಾರ ಇರಲ್ಲ, ಏನೂ ಇರಲ್ಲ, ಸುಮ್ಮನೆ ದಾರ ಹಿಂಗೆ ದಾಟರೆ ಒಂದು ವಿಡಿಯೋ. ಹೌದೌದು, ಅದಕ್ಕೆ ಲಕ್ಷಾಂತರ ವ್ಯೂಸ್ಗಳು. ಅದಕ್ಕೆ ಅಷ್ಟು ನಾನು ಹೇಳಿದ್ವು, ಇಷ್ಟು ಕ್ರಿಂಜೆ ನಾನಿದ್ದ ಅಂದರೆ ಇಷ್ಟು ಇಲ್ಲಾಜಿಕಲ್ ಆಗಿ ನಾನು ವಿಡಿಯೋಸ್ ಮಾಡ್ತೀನಿ ಅಂತ ನನಗೆ ಅವಾಗ ಫೀಲ್ ಆಗಿದೆ. ಈಗಲೂ ನಾನು ಬೈಕತ್ತೀನಿ ನಾನು, ಬಿಕಾಸ್ ಈ ಮನುಷ್ಯ ಆದ್ಮೇಲೆ ತಪ್ಪು ಮಾಡಲೇಬೇಕು. ನಾನು ಆ ಥರದ್ದು ತಪ್ಪುಗಳು ಮಾಡಿದ್ದೀನಿ. ತುಂಬ ನಿಮ್ಗೆ ನೋಡ್ರೆ ಅನಿಸ್ತದೆ ತುಂಬ ತಪ್ಪು ಮಾಡಿದ್ದೀರಾ. ಈಗ ನನಗೆ ನೋಡಿ, ನೀವು ಪಟ 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 ಅಂತ ಮಾತಾಡ್ತೀರಾ. ಪ್ರಶಾಂತ್ ಅಂದ್ರೆ ಇನ್ಸ್ಟೆಂಟ್ ಕಾಮಿಡಿಗಳು. ನಾನು ಅವಾಗಲೇ ಹೇಳಿದಾಗ ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಕಾಮಿಡಿ ಇಲ್ಲ ಅಲ್ಲಿಗೂ ಬರ್ತೀವಿ. ನಾನು ಆಗಲೇ ಹೇಳಿದಾಗ ಇನ್ಸ್ಟೆಂಟ್ ಕಾಫಿ ಕುಡಿದಷ್ಟೇ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ನಿಮ್ಮ ಮಾತುಗಳು. ಅದೇನಂದ್ರೆ ನಮ್ಮ ಮನೆ ಪಕ್ಕದ ಮನೆ ಹುಡುಗನ ಜೊತೆ ಮಾತಾಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಯಾರು ನಿಮಗೆ ಫಸ್ಟ್ ಬೆರಳು ಹಾಕಿದ್ದು?
ಅಂದ್ರೆ ನಿಮ್ಮ ಬಾಯಿಗೆ ಯಾರು ಬೆರಳಾಕಿದ್ದು ಅಂತ ಚಿಕ್ಕ ಮಗು ಇರ್ಬೇಕಾದ್ರೆ ಸ್ನಾನ ಮಾಡಿಸ್ಬೇಕಾದ್ರೆ ಗಂಟ್ಲಲ್ಲಿ ಬೆರಳಾಕಿ ಗಂಟ್ಲು ಹೊಡಿಲಿ ಅಂಡ್ ಇನ್ನೊಂದೇನಂದ್ರೆ ಇದು ಪಟ 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 ಮಾತಾಡ್ಲಿ ಹುಡುಗ ಅಂತ ಹೇಳ್ತಾರಲ್ಲ, ಅದು ಅಂದ್ರೆ ಹೇಳಿರ್ತಾರಲ್ಲ ಯಾರು ಸ್ನಾನ ಮಾಡಿಸ್ತಾ ಇದ್ರು, ಸ್ನಾನ ಮಾಡಿಸ್ದಾಗ ಇಷ್ಟೆಲ್ಲ ಗಲಾಟೆ ಮಾಡ್ತಿದ್ದ, ಅವ್ನ ಬಾಯಿಗೆ ಯಾರೋ ಬೆರಳಾಕಿದ್ರು ಅಂತ ಯಾರೋ ಬೈದಿರ್ತಾರೆ ನಿಮ್ಗೆ. ಯಾರದು ಯಾರದು? ನಮ್ಮಮ್ಮ. ಹೌದಾ? ನಮ್ಮಮ್ಮ ನನಗೆ ಬೈದಷ್ಟು ಉಗಿದಷ್ಟು ಯಾರೂ ಇಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಅವರು ತುಂಬ ನಮ್ಮ ಮನೇಲಿ ಎಲ್ಲರೂ ನಮ್ಮ ಅಮ್ಮನಿಗೆ ಹೆದರಿಕೊಳ್ಳೋರು. ಓಕೆ. ಶಿ ಇಸ್ ವೆರಿ ಸ್ಟ್ರಿಕ್ಟ್. ನಮ್ಮ ಅಪ್ಪನಿಗಿಂತ ನಮ್ಮ ಅಮ್ಮ ತುಂಬ ಸ್ಟ್ರಿಕ್ಟ್. ಹೌದಾ? ನಮ್ಮಮ್ಮ ಹೇಳೋರು, ನಿನ್ನ ಮಾತಿಂದ ಯಾರ್ದಾರು ಮನೆ ಹಾಳಾಗೋಗ್ಬಿಡುತ್ತೆ, ಅಷ್ಟು ಮಾತಾಡ್ತೀನಿ. ನಾನು ವ್ಲಾಗ್ಸ್ ಎಲ್ಲ ನೋಡಿದ್ದೀನಿ ನಿಮ್ಮ ತಾಯಿ ನಿಮಗೆ ಬೈಯೋದು. ಬರೀ ಮಾತಾಡ್ತಾನೆ ಇರ್ತೀನಿ. ಮೊನ್ನೆ ಯಾವುದೋ ಒಂದು ಬಿಡದಿ ತೋಟಕ್ಕೆ ಹೋಗಿರ್ತೀರಾ, ಅಲ್ಲಿ ಏನು ನಿಮ್ಗೇನು ಕೆಲಸನೇ ಗೊತ್ತಿಲ್ಲ ಅನ್ನೋ ಥರ ನೀವು ನಾಟಕಗಳು ಮಾಡ್ತಾ ಇರ್ತೀರಾ. ನಿಮ್ಮ ತಾಯಿ ಸರ್ರೇ ಹೋಗಿತಾರಲ್ಲ ನಿಮಗೆ. ಹೌದೌದು. ಬೇರೆ ಕೊಟ್ಟಿದಾರಲ್ಲ. ಹೌದೌದು. ಒಂದು ಗುಣ ಕೊಟ್ಟಿದಾರಲ್ಲ ನೀವು. ಅದು ಗೊತ್ತಾ? ತಲೆಯಲ್ಲಿ ಕಾಣ್ತಾ ಇದೆ ಬ್ರೋ. ಹೇಳ್ತೀನಿ ಏನಾಯ್ತು ಅಂತ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಸ್ನಾನ ಮಾಡಿಸ್ತಿದ್ರಲ್ಲ, ಆವಾಗ ನಾನು ತುಂಬ ಮಾತಾಡ್ತಿದ್ದೆ. ನಮ್ಮಮ್ಮ ಮಾತಾಡ್ತಿದ್ದೆ ಮಾತೇ ನಿಲ್ಲಿಸ್ತಿಲ್ಲ, ಫುಲ್ ತಲಾಟೆ ಮಾಡ್ತೀನಿ ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡಿದ್ರು, ಸ್ನಾನ ಮಾಡೋ ಜಗ್ಗಿತ್ತಲ್ಲ, ಜಗ್ಗಲ್ಲಿ ಪಟಾರ್ ಅಂತ ತಲೆ ಹೊಡೋರು. ಸರ್ರೇ ಬಿದ್ದಿದೆ. ಫುಲ್ಲು ಬ್ಲೀಡಿಂಗು. ಅವ್ರು ಫುಲ್ ನರ್ವಸ್ ಆಗೋಯ್ತು, ಏನಾಗೋಯ್ತು ಅದು ಇದು ಅಂತ. ಅಂದರೆ ಲೈಕ್ ನಾನು ಮಾತಾಡೋ ಲೆವೆಲ್ ಹೆಂಗೆ ಫ್ರಸ್ಟ್ರೇಟ್ ಆಗಿತ್ತು ಅಂತ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ನಿಲ್ಸೋದೇ ಇಲ್ಲ ಇವನು ಅನ್ನೋ ಲೆವೆಲ್ ಫ್ರಸ್ಟ್ರೇಟ್ ಮಾಡ್ತಿದ್ದೆ. ನೀವು ಮಾತಾಡೋಕ್ಕೆ ಇಷ್ಟು ಫೇಮಸ್ ಆಗಿರೋದು ನೀವು. ಅದಕ್ಕೆ ಹೇಳಿದ್ದು ಇನ್ಸ್ಟ್ಯಾಂಟ್ ಕಾಮಿಡಿ ಟ್ಯಾಲೆಂಟೆಡ್ ಕಲಾವಿದ ಮಿಸ್ಟರ್ ಪ್ರಶಾಂತ್ ಅಂದ್ಬಿಟ್ಟು. ಅಯ್ಯೋ ನೀವು ಟ್ಯಾಲೆಂಟೆಡ್ ಕಲಾವಿದ ಅಂತ ಒತ್ತಿ ಗುರು. ಆಮೇಲೆ ಕಮೆಂಟ್ ಸೆಕ್ಷನ್ ಬರುತ್ತೆ ನೋಡ್ಕೊಳ್ಳಿ. ಈ ಪಾಡ್ಕಾಸ್ಟ್ ಕಮೆಂಟ್ ಸೆಕ್ಷನ್ ಏನು ಬರುತ್ತೆ, ಯಾವ ಸಿಮೆ ಟ್ಯಾಲೆಂಟೆಡ್ ಕಲಾವಿದ ಅಂತ ಕರ್ಸಿದ್ಯಾ ಗುರು ಫಸ್ಟ್ ನೋಡಿ, ಇದು ನನಗೆ ಶೇರ್ ಮಾಡಬೇಕು. ಆಮೇಲೆ ಗುರು ಇಂಥ ನನ್ನ ಮಗನ್ನ ಕಳ್ಸೋ ಬದಲು ಬೇರೆ ಯಾರಾದ್ರೂ ಕರ್ಸು ಗುರು, ಬೇರೆ ಸಾಧ್ಯ ಮಾಡೋದನ್ನ ಕರ್ಸು ಗುರು ಅಂತ ಬರುತ್ತೆ ಸೆಕೆಂಡ್. ಥರ್ಡ್ ಒನ್, ದುಡ್ಡು ಮಾಡಿ ಎಲ್ಲ ಮಾಡಿ ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡ್ತಾವನೆ. ಇದನ್ನೊಂದು 3 ಕಮೆಂಟ್ಸ್ ಬರುತ್ತೆ, ಹಾಕೊಳ್ಳಿ. ಇವಾಗ ನೀವು ಫಸ್ಟ್ ಟೈಮ್ ವ್ಲಾಗ್ಸ್ ಮಾಡಿದಾಗ ಅಥವಾ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಯಾರಾದರೂ ಒಬ್ರು ಹೇಳಿರ್ತಾರೆ ನಿಮ್ಮನ್ನು ನೋಡ್ಕೊಂಡು, ಇವನಿಗೇನು ಸೀರಿಯಸ್ನೆಸ್ ಇಲ್ಲ, ಒಬ್ಬರು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಹಾಗೆ ಹೀಗೆ ಅಂತ. ಈ ಕಡ್ಡಿ ಆಡ್ಸೋರು ಇರ್ತಾರೆ. ಇದ್ದಾರೆ, ಸುಮಾರು ಜನ ಇದ್ದಾರೆ. ನನ್ನ ಸುತ್ತಮುತ್ತ ಒಂದಷ್ಟು ಬಿಟ್ಟೋಗಿರೋ ಸ್ನೇಹಿತರು, ಅವರೆಲ್ಲ ಸುಮಾರು ಆಡ್ಕೊಂಡಿದ್ರು. ಸ್ನೇಹಿತರಲ್ಲಿ 2 ಥರ ಇರ್ತಾರೆ. ಓಕೆ. ಒಂದು ಬಿಟ್ಟೋದ್ರು ಚೆನ್ನಾಗಿ ಬಯಸೋರು, ಇನ್ನೊಂದು ಬಿಟ್ಟೋದ್ರು ಚೆನ್ನಾಗಿ ಬೈಯೋರು. ಓಕೆ. 2 ಥರ ಸ್ನೇಹಿತರಲ್ಲಿ ನನಗೆ 2ನೇ ಥರ ಒಂದಷ್ಟು ಜನ ಸ್ನೇಹಿತರಿದ್ರು. ಬಿಟ್ಟೋದ್ಮೇಲೆ ಅವನೇನು ದಬಾಗ್ತಾನೆ ಬಾಗುರು, ಅವನೇನಷ್ಟೇ, ನಾವು ಬಿಟ್ಟೋದ್ರೆ ಅವನೇನು ಇಲ್ಲ, ಈ ಥರದ ಒಂದಷ್ಟು ಸ್ನೇಹಿತರದ ವರ್ಗ ಇತ್ತು. ಓಕೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಇವಾಗ ನಾನು ನನ್ನ ಲಿಮಿಟೆಡ್ ಫ್ರೆಂಡ್ಸ್. ನಾನು ಏನಕ್ಕೆ ಯಾರನ್ನ ಸ್ನೇಹಿತರು ಮಾಡ್ಕೊಳ್ಳಲ್ಲ ಅಂತಂದರೆ, ಎಷ್ಟು ಹಾಯ್ ಬಾಯ್ ಅಷ್ಟು. ಅದ್ರ ಮೇಲೆ ನಾನು ಯಾರ ಜೊತೆ ಕನೆಕ್ಷನ್ ಇರಲಿಲ್ಲ, ಯಾರ ಜೊತೆ. ನಾನು ಇಷ್ಟೊತ್ತವ್ರಿಗೆ ಏನು ಅನ್ಕೊಂಡಿದ್ದೆ ಅಂದರೆ, ನಿಮ್ಮ ಲೈಫಲ್ಲಿ ಸುಮ್ಮನೆ ಜಸ್ಟ್ ಕಡ್ಡಿ ಆಡ್ಸಿದ್ದಾರೆ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಸೌಟೆ ಆಡ್ಸ್ಬಿಟ್ಟಿದ್ದಾರೆ. ಸೌಟ್ ಆಡ್ಸಿಲ್ಲ, ಸೌಟ್ ಆಡ್ಸಿ ಹಂಗೆ ಸಾರು ಮಾಡ್ಬಿಟ್ಟು ಹಂಗೆ ಚೆಲ್ಬಿಟ್ಟವ್ರೆ. ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು? ಚೈಲ್ಡ್ಹುಡ್ ಸಖತ್ತಾಗಿತ್ತು. ಬಿಕಾಸ್ ನಾನು ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ನೀವು? ನಾನು ಲಾಸ್ಟ್ ಬೆಂಚ್. ಇಲ್ಲ, ನನ್ನ ಪ್ರಕಾರ ನೀವು ಮಧ್ಯದ ಬೆಂಚ್ ನೀವು. ಅದು ಇಲ್ಲ, ಹೇಳಿ ನೀವು ಮಧ್ಯದ ಬೆಂಚ್ ನೀವು. ಹೇಗೆ ಫಸ್ಟ್ ಬೆಂಚವರೆಲ್ಲ ಅವ್ರದ್ದು ಏನು ಬೇರೆ ಇರುತ್ತೆ. ಲಾಸ್ಟ್ ಬೆಂಚವ್ರು ಫುಲ್ ಅವ್ರಿವ್ರು ಕೊಟ್ಲೆ ಕೊಟ್ಕೊಂಡೇ ಜೀವನದಲ್ಲಿ ಒಂದು ಇದಕ್ಕೆ ಹೋಗ್ಬಿಡ್ತಾರೆ. ಈ ಮಧ್ಯದ ಬೆಂಚಲ್ಲಿ ಕೂತ್ಕೋತಾರಲ್ಲ, ಈ ಫಸ್ಟ್ವರೆಗೂ ಲಾಸ್ಟ್ವರೆಗೂ ತಂದಿಟ್ಬಿಟ್ಟು ಫುಲ್ ಮಜಾ ತಗೋತಾರೆ. ಆ ಮಜಾನೇ ನೀವು ಮಾಡ್ತಾರದು ಇವಾಗ. ಆ ಥರ ಏನಿಲ್ಲ. ನಿಜ ಇಲ್ಲ, ಹೇಗೆ ಗೊತ್ತಾ, ಎವ್ರಿ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಯಾವ ಮಟ್ಟಿಗೆ ಬೆಳಿತಾನೆ ಅಂದರೆ, ಅದೇ ಫಸ್ಟ್ ಬೆಂಚ್ ಸ್ಟೂಡೆಂಟ್ನ ಕೆಲ್ಸಕ್ಕೆ ಇಟ್ಕೊತಾನೆ. ಇದು ಮಾತಂದ್ರೆ ಇದು ತಾನೇ. ಯಾಕಂದ್ರೆ ಲಾಸ್ಟ್ ಬೆಂಚನ್ನು ಯಾರು ಕಡೆಗಣಿಸಬಾರ್ದು. ಹೌದು. ಯಾಕಂದ್ರೆ ಅವ್ರಿಗೆ ಈಗ ಫಸ್ಟ್ ಬೆಂಚರ್ಗೆ ಒಂದೇ ಗುರಿ, ಲಾಸ್ಟ್ ಬೆಂಚರ್ಗೆ 10 ದಾರಿ, 10 ದಾರಿ, ಮಿಕ್ಕಿದ್ದೆಲ್ಲ ದಾರಿ, ಮುಟ್ಟಿದ್ದೆಲ್ಲ ಇದು, ಅವ್ನಿಗೆಲ್ಲ ಮಾಡಬೇಕು ಅನ್ನೋ ಇದಿರುತ್ತೆ. ಎಷ್ಟು ಮಾರ್ಕ್ಸ್ ಎಲ್ಲ ಎಷ್ಟು ನಿಮಗೆ 10th ಎಷ್ಟು ಮಾರ್ಕ್ಸ್? ನನಗೆ 10th ಅಲ್ಲಿ 61%. ತುಂಬ ಚೆನ್ನಾಗಿ ಓದ್ತಿದ್ರಾ ನೀವು? 10th ಅಲ್ಲಿ ಇಲ್ಲ, ನಾನು ಆ್ಯಕ್ಚುಲಿ ಇರೋದನ್ನ ಹೇಳ್ತೀನಿ, ಯಾರಿಗೂ ಗೊತ್ತಿಲ್ಲ ಇದು. 9th ಫೇಲ್ ಆಗಿದ್ದೆ, 8th ಫೇಲ್ ಆಗಿದ್ದೆ, 4th ಫೇಲ್ ಆಗಿದ್ದೆ. ಇದೆಲ್ಲ ಫೇಲು. ಓಕೆ. PUಲಿ ತಿರ್ಗಾ ಫಸ್ಟ್ PUಲಿ ಫೇಲ್ ಆಗಿದೆ. ಸೆಕೆಂಡ್ PU ಚೆನ್ನಾಗಿ ಓದ್ಕೋ, ಸೆಕೆಂಡ್ PU ಪಾಸ್ ಆಗ್ಬಿಟ್ರೆ ಎಲ್ಲೋ ಉದ್ದಾರ ಆಗ್ಬಿಡ್ತೀಯಾ. ಇವಾಗ ಏನು ಹೇಳ್ತಾರೆ, ತುಂಬಿ ಈಗ ಡಿಗ್ರಿ ಪಾಸ್ ಮಾಡ್ಬಿಡು, ಡಿಗ್ರಿ ಮಾಡೋ. ನೀನು ಏನಾದರೂ ಮದುವೆ ಕಾರ್ಡಲ್ಲಿ ಪಕ್ಕದಲ್ಲಿ ಅದು ಡಿಗ್ರಿ ಬಂದ್ಬಿಡ್ತು ಅಂದರೆ ಲೆವೆಲ್ಲೇ ಬೇರೆ. ನಿನಗೆ ಹುಡುಗಿ ಕ್ಯೂಲ್ ನಿಂತಿರ್ತಾರೆ. ಇದೊಂದೆಲ್ಲ ಈಗ ಹೇಳ್ತೀನಿ ಕೇಳಿ, ಅದೆಷ್ಟು ಜನ ತಂದೆ ತಾಯಿ ಅದನ್ನ ಹೇಳಿ ಓದಿಸ್ತಾರೆ. ನಾನು ಓದಿದ್ದಕ್ಕೂ ನಾನು ಮಾಡ್ತಿರೋ ಕೆಲಸ. ಬ್ರೋ ಇವಾಗ ಹೆಂಗಿದೆ ಗೊತ್ತಾ ಕತೆ, ಈಗ ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಫಾಲೋ ಮಾಡೋರನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅವ್ರನ್ನ ಇಟ್ಕೊಂತವ್ರೆ. ಓಕೆನಾ? ಮುಂದಿನ ದಿನ ಹೆಂಗಾಗ್ಬಿಡುತ್ತೆ ಗೊತ್ತಾ, ಗಂಡು ಹೆಣ್ಣು ಮದುವೆ ಕೇಳಕ್ಕೆ ಹೋಗ್ತಿರಲ್ಲ, ಅವಾಗ ಹುಡುಗ ಏನು ಮಾಡ್ಕೊಂಡಿದೆ ಅಂತ ಕೇಳೋದಿಲ್ಲ. ಹುಡುಗನ ಯೂಟ್ಯೂಬಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಕೊಲಾಬ್ರೇಷನ್ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ. ಅವ್ನು ಹಂಗೆ ಕೊಲಾಬ್ರೇಷನಲ್ಲಿ 1.5 ಲಕ್ಷ, ತಿಂಗಳಿಗೆ 2 ಲಕ್ಷ, ಓಕೆ ಅವ್ನು ಕೊಡ್ಬೋದು, ಸೂಪರ್ ಕೊಡ್ಬೋದು ಅಂತ ಹೇಳಿ ಹಂಗೆ ಆಗುತ್ತೆ. ಇನ್ನು ಮದುವೆ ಹಂಗೆ ಆಗುತ್ತೆ. ಮುಂಚೆ ನಮ್ಗೆ ಹೆಂಗಿತ್ತು, ಇವಾಗ ಫಾರ್ ಎಕ್ಸಾಂಪಲ್ ರವಿ, ನೀವು BA LLB ಇಲ್ವೇ MBA ಏನೋ ಡಿಗ್ರಿ ಓದಿರ್ತೀರ, ಅದಾಗ್ತೀರಾ. ಇನ್ನೊಂದು 5 ವರ್ಷ ಬಿಟ್ರೆ ಪ್ರಶಾಂತ್ 130K ಫಾಲೋವರ್ಸ್, ಪ್ರಶಾಂತ್ 530K ಫಾಲೋವರ್ಸ್, ಹಂಗೆ ಬರೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್. ಹಂಗೆ ಆಗತ್ತಲ್ಲ. ನಿಮ್ಮನ್ನ ನೀವಾಗಿ ಇಷ್ಟಪಡೋರು ತುಂಬಾ ರೇರು. ಸಿಕ್ತಾಗ ಮಾತ್ರ ಇಟ್ಕೊಂಬಿಡಿ. ಅಲ್ಲ, ನಿಮ್ಮ ಬುಡಕ್ಕೆ ಬಂದಿದೆ ಅಂತ ಬೇಜಾರಾಗ್ಬಿಡಿ. ಮದುವೆ ಆಗಿದೆ ನನಗೆ.
ನಿಮ್ಮ ಮದುವೆ ಕರಿತೀರಾ ಬ್ರೋ ನಾನು? ಕರಿತೀನಿ ಬ್ರೋ, ನಾನು ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ. ನನ್ನ ಮದುವೆಗೆ ಎಲ್ಲ ನ್ಯೂಸ್ 18 ಕನ್ನಡದವರು ವೀಕ್ಷಕರು ಹಾಗೂ ನಮ್ಮ ಕ್ಯಾಮ್ರಾಮನ್ ಅಣ್ಣಪ್ಪ ಅವ್ರನ್ನೂ ಕರಿತೀನಿ. ಯಾಕಂತ ಆಮೇಲೆ ಮರಿಬಾರ್ದು. ಮದುವೆ ಕರೀದೇ ಇದ್ರು ನಮ್ಮವ್ರು ಯಾವ ನಮ್ಮ ಚಾನಲ್ ಹುಡುಗರು ಬೇಜಾರು ಮಾಡ್ಕೊಳ್ಳಲ್ಲ. ಏಕೆ ಬಾಡೂಟಕ್ಕಂತೂ ಕರೆದ್ಬಿಡ್ಬೇಕು, ಬಾಡೂಟಕ್ಕಂತೂ ಕರೆದ್ಬಿಡ್ಬೇಕು. ಇಲ್ಲ, ಮದುವೆಗೆ ಬಾಡೂಟಕ್ಕೆ ಎರಡಕ್ಕೂ ಕರಿತೀನಿ. ಆಮೇಲೆ ಮದುವೆಗೆ ಬಂದಾಗ ದಯವಿಟ್ಟು ಅದು ನೋಡಿ, ಅದನ್ನ ಕವರ್ ಮಾಡ್ತಿರೋ ಬಿಡ್ತಿರೋ ಪರವಾಗಿಲ್ಲ. ಯಾಕಂದ್ರೆ ನಾನು ಇದನ್ನೇ ಈಗಲೇ ಹೇಳ್ತೀನಿ, ನಾನು ಮದುವೆ ಆದರೆ ಬೆಳ್ಳುಗಿರೋ ಹುಡುಗಿನೇ ಮದುವೆ ಆಗೋದು. ಇದಂತೂ ಫಿಕ್ಸು. ಆದ್ರೆ ನೀವು ಏನು ಟೆಲಿಕಾಸ್ಟ್ ಸರ್ಚಿಂಗ್ ಬ್ರೋ ಈಗ ಆಲ್ರೆಡಿ ಇದೆ ಒಳ್ಳೆ ಒಳ್ಳೆ ಬೆಳ್ಳಕ್ಕಿರೋ ನಾನು ಫಿಕ್ಸು ಬ್ರೋ. ಏನಾದ್ರೂ ಆಗಲಿ ಬೆಳ್ಳಕ್ಕಿರ್ಬೇಕು ಬ್ರೋ, ಇದಂತೂ ಫಿಕ್ಸ್. ಅದಕ್ಕೆ ನಿಮ್ಗೆ ಇನ್ನೊಂದು ವಿಷಯ ಇಲ್ಲ, ಯಾರಿಗೂ ಗೊತ್ತಿಲ್ಲ, ನಾನು ಬೆಳ್ಳಕ್ಕಿರೋದೇ ಶರ್ಟ್ ಹಾಕೋತೀನಿ. ಕೇಳಿ, ನಂಗೆ ಬೆಳ್ಳಕ್ಕೆ ಎಲ್ಲ ಬೆಳ್ಳಗಿರೋದು, ಎಲ್ಲ ನನ್ನ ಮಗನ ಹೆಸರು ಬೆಳ್ಳ ಅಂತ ಇಡ್ತೀನಿ. ಬೆಳ್ಳದ್ರೆ ಈ ಬೆಳ್ಳಲ್ಲ, ಬೆಳ್ಳಕ್ಕಿರೋದು ಬೆರಳೇಶ ಅಂತೆ. ಈಗ ಓಕೆ ಎಜುಕೇಶನ್ ಹಂಗಾಯ್ತು. ಪುಸ್ತಕಗಳೆಲ್ಲ ಓದ್ತೀರಾ ನೀವು? ಇಲ್ಲ ಬ್ರೋ, ನಾನು ಇರೋದನ್ನ ಹೇಳ್ಬೇಕು. ಯಾವ ಪುಸ್ತಕ ಹೋಗಲ್ಲ? ಯಾವ ಥರ ಪುಸ್ತಕಗಳು ಓದಲ್ಲ? ಯಾವ ಥರ ಪುಸ್ತಕ ಅಲ್ಲ, ನಾನು ಹೇಳ್ತಾ ಇರೋದು ಆ ಥರ ಪುಸ್ತಕಗಳೆಲ್ಲ ಇದೆ. ಹಿಮಾಲಯನ್ ಬ್ಲೆಂಡರ್ಸು, ಹೇಳಿ ಹೋಗು ಕಾರಣ, ರವಿ ಬೆಳಗೆರೆ ಅವ್ರದ್ದು ಹಿಮಾಗ್ನಿ. ಇಲ್ಲ, ನಾನು ಯಾವುದು ಓದಲ್ಲ ಬ್ರೋ. ಓದಲ್ಲ? ನಾನು ಸತ್ಯವಾಗ್ಲೂ ಓದಲ್ಲ. ಓಕೆ ಅಂದ್ರೆ ನಿಮ್ಮ ಪ್ರಕಾರ ನಾನು ಪುಸ್ತಕ ಓದ್ತೀರಿ ಅಂತ ಹೇಳ್ಬೇಕಾ? ಅದು ಬೇಕಾರೆ ಅಲ್ಲ, ಇದು ಏನಂದ್ರೆ ಓದ್ತೀರಿ ಅಂತ. ಈಗ ಪುಸ್ತಕ ಓದೋದು, ಈಗ ಮೂವಿಗಳು ನೋಡೋದು, ಈ ಥರ ಅಭ್ಯಾಸ. ಸಿನಿಮಾ ನೋಡ್ತೀನಿ ಬ್ರೋ. ಸಿನಿಮಾ ಅಂದ್ರೆ ನನಗೆ ಪ್ರಾಣ. ಓಕೆ, ನಾನು ಎಷ್ಟು ಪ್ರಾಣ ಇಟ್ಟು ಸಿನಿಮಾ ನೋಡ್ತೀನಿ ಅಂತಂದ್ರೆ ಒಂದೇ ದಿವಸ 4 ಇಂದ 5 ಶೋ ನೋಡ್ತೀನಿ. ಎಕ್ಸಾಮಲ್ಲಿ ಇದು ಈ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದು ಅಥವಾ ಬೇರೆ ತರಲೆ ನಾನು ಮಾಡಿದ್ದೀನಿ ಬ್ರೋ. ಇರೋದನ್ನ ಹೇಳಿ, ಸುವಿ ಹಾಡು ಬರ್ದಿದ್ದೀನಿ. ಆಮೇಲೆ ಮುಂಗಾರು ಮಳೆ ಕತೆ ಬರ್ದಿದ್ದೀನಿ ಬ್ರೋ. ಮುಂಗಾರು ಮಳೆ ಕತೆನ ನೀವು ನಂಬಲ್ಲ, ಯಾವುದೋ ಒಂದು ಕ್ವಶನ್ ಬಂತು ಬ್ರೋ, ಅದು ರಿಲೆವೆಂಟೇ ಇಲ್ಲ, ಬೋರ್ ಹೊಡಿತಿದೆ. ನಮ್ಗೆ ಅವಾಗೆಲ್ಲ ಏನು ಗೊತ್ತಾ, ಈ ಪೇಜ್ ತುಂಬಿಸೋದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಕರೆಕ್ಟ್. ಪೇಜ್ ತುಂಬಿಸಿ ಯಾವನಾದ್ರೂ ಅಡಿಷನಲ್ ಶೀಟ್ ತೊಗೊಳಕ್ಕೆ ಮುಂಚೆ ನಾನು ಅಡಿಷನಲ್ ಶೀಟ್ ತೊಗೊಂಡೆ. ನಾನು ಒಬ್ಬ ಒಳ್ಳೆ ರೈಟರು. ನಾನು ಸ್ಕೂಲಲ್ಲಿ ಒಂದು ಕಚಡ ಅಂತ ಸ್ಟೂಡೆಂಟ್ ಇದ್ರೆ ನಾನೇ. ನೀವೇನಾ? ನಾನು ಧೈರ್ಯವಾಗಿ ಒಪ್ಕೋತೀನಿ. ಅವಾಗಿಂದನು ಕಚಡ ನಾನು ಹೇಳ್ತಿಲ್ಲ. ಇವಾಗಲೂ ಸ್ವಲ್ಪ ಅದೇ ಡಿಗ್ನಿಫೈಡ್ ಕಚಡ. ಬೀಯಿಂಗ್ ಜೆನ್ಯೂನ್ ಅಂದರೆ ನಾನು ಅಷ್ಟಂತಲ್ಲ, ಲೈಕ್ ತರಲೆ ಕೆಲಸಗಳು ಎಲ್ಲರೂ ಮಾಡಿರ್ತಾರೆ, ನಾವು ಯಾರೂ ಮಾಡಿಲ್ಲ ಅಂತ. ಆ ಥರ ತರಲೆ ಕೆಲಸ ಸಿಕ್ಕಾಪಟ್ಟೆ ಮಾಡಿದ್ವಿ. ಫುಲ್ ತರಲೆ. ನೀವು ಫುಲ್ ಒಂದು ತರಲೆ ಪ್ರಶ್ನೆ ಕೇಳಲಾಗದ್ರೆ? ಕೇಳಿ. ಓಕೆ, ಶುರು ಮಾಡುವ. ಎಲ್ಲಿ ಇವರಿಲ್ಲ? ಇಲ್ಲ, ಅದು ರನ್ ಆಗ್ತಾ ಇರುತ್ತೆ. ಸರಿ, ಮಾಡೋಣ ಡೀಲ್. ಹೆಂಗೆ ಗೊತ್ತಾ, ಜಗತ್ತಲ್ಲಿ ಏನನ್ನೇ ಹೇಳಿದ್ರೆ ಉದ್ದ ಆಗುತ್ತೆ, ಇದನ್ನ ನೀವು ಹೇಳದಷ್ಟು ತುಂಡಾಗುತ್ತೆ. ಏನು? ಎಷ್ಟು ಹೇಳ್ತೀವಿ ಅಷ್ಟು. ಕ್ಲೂ ಕೊಡ್ಲಾ? ಒಂದು ಕ್ಲೂ ಕೊಡಿ. ಕ್ಲೂ ಕೊಡಿ. ಇದು ಸದಾ ನಿಮ್ಮ ಜೊತೆ ಇರುತ್ತೆ. ಇದು ನಾಲ್ಗೆ. ಇನ್ನೊಂದು ಕ್ಲೂ ಕೊಡ್ಲಾ? ಇದು ಬೇಕು ಅಂದಾಗೆಲ್ಲ ಕೈಯಲ್ಲಿ ಇಟ್ಕೋತೀರಾ. ಯಾವ್ದಪ್ಪ ಅದು? ಫೋನಾ? ಇಲ್ಲ. ಇನ್ನೊಂದ್ಸತಿ ಕ್ವಶನ್ ಕೇಳಿ. ಇನ್ನೊಂದ್ಸತಿ ಇದು ಜಗತ್ತಲ್ಲಿ ಏನನ್ನೇ ಹೇಳಿದ್ರು ಉದ್ದ ಆಗುತ್ತೆ. ಏನೇನು ಹೇಳಿದ್ರು ಉದ್ದ, ಬಟ್ ಇದನ್ನ ಹೇಳಿದ್ರೆ ಚಿಕ್ಕದಾಗುತ್ತೆ. ಯಾವ್ದು ಈ ಥರ? ಇನ್ನೊಂದು ಕ್ಲೂ ಕೊಡ್ಲಾ? ಕೊಡಿ. ಒಂದು ಸರಿ ಇದು ಇಷ್ಟ ಆಗ್ಬಿಟ್ರೆ ಅವಾಗ ಬಾಯಿ ಇಟ್ಕೋತೀರಾ. ತುಂಬಾ ತರಲೆ ಆಗಿದ್ದವ್ರ ತರ ನೀವು ಸ್ಕೂಲ್. ಹೌದೌದು. ಈಗ ತರಲೆ ಪ್ರಶ್ನೆ ನೀವು ಆನ್ಸರ್ ಮಾಡಲಿ. ಒಂದ್ಸತಿ ತಿಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅವೆಲ್ಲ. ನೀವು ತಿಂದಾರು ತಿನ್ಕೊಳ್ಳಿ, ನೆಕ್ಕೊಳ್ಳಿ. ಅಲ್ಲ, ಫುಡ್ ಪ್ರಾಡಕ್ಟ್ ಏನಾದ್ರು ಗೊತ್ತಿಲ್ಲ. ಒಂದ್ಸರಿ ಇಷ್ಟ ಆದ್ರೆ ಅವಾಗ ಬಾಯಲ್ಲಿ ಇಟ್ಕೋತೀರಾ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೌದಾ? ಏನು ನೀರ, ಏನು ಜೊಲ್ಲ ಅದೊಂದೆಲ್ಲ ಬಾಯಲ್ಲೇ. ಬಟ್ ಈ ವಿಷಯ ಐತಿ. 3 ಕ್ಲೂ ಕೊಟ್ರೆ ಯಾವಾಗಲೂ ನಮ್ಮ ಹತ್ರ ಇರುತ್ತೆ. ಆಯ್ತಾ? ಕೈಯಲ್ಲಿ ಹಿಡ್ಕೊಂತ ಇರ್ತೀವಿ. ಹೌದು. ಆಮೇಲೆ ಒಂದ್ಸಲ ಇಷ್ಟ ಆಗೋದ್ರೆ ಬಾಯಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯಾವ್ದು ಗುರು? ಬೆರಳು. ಇಲ್ಲ, ಬೆರಳು ಹೇಗೆ ತುಂಡಾಗುತ್ತೆ? ಹೌದಲ್ವಾ? ಉಗುರು ಇಲ್ಲ. ಅದು ಇಲ್ವಾ? ಅದು ಇಲ್ಲ. ಉದ್ದ ಮಾಡಿದ್ರೆ ಬೆಳೆಯಲ್ಲ. ಇಲ್ಲ. ನೀವು ಪಾಡ್ಕಾಸ್ಟ್ ಮಾಡ್ಬೇಕಾದ್ರೆ ಇದೆಲ್ಲ ಇರುತ್ತೆ. ಇದು ನಾವು ಹೇಳಿದ್ರೆ ನೀವು ಪ್ರಿಪೇರ್ ಆಗ್ಬಿಟ್ಟು ಬಂದ್ಬಿಡ್ತಾ ಇದ್ರಿ ನೀವು. ಪರೀಕ್ಷಾ ಈಗ ಫಾರ್ ಎಕ್ಸಾಂಪಲ್ ನೀವು ಇದೆಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಲ್ಲ, ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಜನ ಏನ್ಕೋತಾರೆ, ಗುರು ಇವ್ನಿಗೇನು ಗೊತ್ತಿಲ್ಲ, ಏನಕ್ಕೆ ಪಾಡ್ಕಾಸ್ಟ್ ತೊಗೊಂಬಂದು ಕೂರಿಸಿದ್ರ ಅಂತ ಅನ್ನೋಕ್ಕೊಳಲ್ವಾ?
ಅದೇ ಅನ್ಬಿಡ್ತಾರೆ ಜನ. ಇವತ್ತು ಏನು ಥಿಂಕ್ ಮಾಡಲ್ಲ, ಆ ಟೈಮ್ ಎಂಜಾಯ್ ಮಾಡ್ತಾರ, ಅಷ್ಟೇ ಬೇಕಾಗಿರೋದಷ್ಟೇ. ಪ್ರಶಾಂತನ್ನ ಯಾಕೆ ಕರ್ಕೊಂಬಂದ್ರಿ ಅಂತಾನು ಜನ ಕೇಳಲ್ಲ. ಅದರಿಂದ ನಿಮ್ಮಿಂದ ಅವ್ರ ಖುಷಿ ಸಿಕ್ತಾ. ಪ್ರಶಾಂತನ ನೋಡ್ತಾ ಇದೀನಿ, ಒಂದು ಹಾಫ್ ಅನ್ ಅವರ್ ಅವ್ರನ್ನ ನಗಿಸ್ತಾ ಗುರು ಅನ್ಬೇಕಷ್ಟೇ. ಜನ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಲ್ಲ ಬ್ರೋ. ಗೊತ್ತಾಯ್ತು ಬ್ರೋ. ಇವಾಗ ಗೊತ್ತಾ ಆನ್ಸರ್ ಹೇಳಿ ಬ್ರೋ. ನನಗೆ ಹೇಳ ಹೇಳ್ಬ್ರೋ. ನಿಮ್ಮ ಹತ್ರ ಇಲ್ವಾ ಅದು? ನಿಮ್ಮ ಹತ್ರ ಇಲ್ವಾ ಅದು? ಇದೆ ಹೇಳಿ. ಯಾವುದು ಬ್ರೋ ಅದು? ಇದು ಈಗ ನಿಮಿಷ ನಮ್ಮ ಹತ್ರ ಇರುವಂಥದ್ದೇನ ಅದು? ಇರುತ್ತೆ ಬ್ರೋ, ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಹತ್ರ ಇರುತ್ತೆ. ಏನು ಹೇಳಿದ್ರೆ ಉದ್ದಾಗ ಮೂಗು ಮೂಗು ಹೆಂಗ್ ಉದ್ದಾಗತ್ತದು? ಮೂಗು ಹೇಳಿದ್ರೆ ಯಾರ ಉದ್ದಾಗತ್ತ ಬ್ರೋ? ಆಯ್ತು, ಮೂಗು ಹೇಳ್ತಿದ್ರಲ್ಲ, ಅದು ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ಮೇಲೆ ಎಳಿತಾರೆ ಇದನ್ನ. ಎಳಿತೀರಾ? ವಯಸ್ಸಾದ್ಮೇಲೆ ಎಳಿತೀರಾ? ವಯಸ್ಸಾದ್ಮೇಲೂ ಎಳೆಯುವಂಥದ್ದು ಯಾವ್ದಪ್ಪ ಇದೆಯಾ ಬ್ರೋ? ಎಲ್ಲ ಈ ರಿಯಾಕ್ಷನ್ ಸೂಪರ್ ನಿಮ್ದು. ಆಕ್ಚುಲಿ ಗಿಚ್ಚಿಗಿಲಿದ್ದು ತುಂಬಾ ಒಳ್ಳೆ ವರ್ಕೌಟ್ ಆಗಿದೆ ಅಲ್ಲ? ಹೌದು. ಓಕೆ, ಆನ್ಸರ್ ಮಾಡಿ. ಆನ್ಸರ್ ಹೇಳಿ ಹೋಗ್ಲಿ ನೀವೇ. ದಮ್ಮು 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 ದಮ್ ಎಳಿತೀರ ತಾನೆ? ದಮ್ ಎಳೆದು ದಮ್ ಚಿಕ್ಕದಾಗಲ್ವಾ? ಅದು ಹಿಂಗೆ ಉದ್ದ ನೋಡಿ. ಇದು ನಿಮ್ ಜೊತೆ ಇರತ್ತಾ? ನಮ್ಮ ಜೊತೆ ಯಾವಾಗಲೂ ಹೆಂಗಿರುತ್ತೆ? ಸೇದಂಗಿದ್ರೆ ನಿಮ್ ಜೊತೆ ಇರತ್ತಾ? ಎಲ್ಲಿರುತ್ತೆ ನಮ್ಮ? ಅವಾಗ ಕೈಯಲ್ಲಿ ಇಟ್ಕೋತೀರಾ, ಇಷ್ಟ ಆದ್ರೆ ಬಾಯಲ್ಲಿ ಇಟ್ಕೋತೀರಾ, ಆಯ್ತಲ್ಲ? ಏನೋ ನನಗೆ ಅದೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ. ಯಾವುದು ನಿಮ್ದು ಬ್ರ್ಯಾಂಡು? ಇಲ್ಲ, ನಂದು ಅದೆಲ್ಲ ಅಭ್ಯಾಸ ಇಲ್ಲ. ನಾನು ಟೀ ಶರ್ಟ್ ಬ್ರ್ಯಾಂಡ್ ಕೇಳಿದ್ದು. ಟೀ ಶರ್ಟ್ ಬ್ರ್ಯಾಂಡಾ? ಇದು ಬಂದ್ಬಿಟ್ಟು ಝಾರಾ. ಓಕೆ, ಇದು ಆ ಬ್ರ್ಯಾಂಡು? ಅದಿಲ್ಲ, ಅದಕ್ಕೆ ಕೇಳಿದ್ದು. ತಪ್ಪಿಸ್ಕೊಳಕ್ ಚಾನ್ಸಸ್ ಇಲ್ಲ. ಅದಲ್ಲ, ನಾನೇನು ಗೊತ್ತಾ, ಧೂಮಪಾನ ಮದ್ಯಪಾನ ಹಾರವು ಹಾನಿಕಾರ ಅಂತ ನಂದು ಮೈಂಡ್ ಸೆಟ್. ಬ್ರೋ, ಇಲ್ಲಿಂದ ಒಂದು ಕೆಲಸ ಮಾಡಿ, ಪಾಡ್ಕಾಸ್ಟ್ ಮುಗಿದ್ಮೇಲೆ ಡೈರೆಕ್ಟ್ ಟೆರೆಸ್ ಮೇಲೆ ಹೋಗೋದೇ ಬೇಡ, ಡೈರೆಕ್ಟ್ ಮನೆಗೆ ಹೋಗಿ. ಡೈರೆಕ್ಟ್ ಮನೆಗೆ ಹೋಗ್ತೀನಿ, ಪಕ್ಕ ಹೋಗ್ತೀನಿ. ಟೆರೆಸ್ ಇತ್ತೀನಿ, ನಾನು ಟೆರೆಸ್ಗೆ ಹೋಗ್ತೀನಿ. ಯಾಕಂದ್ರೆ ಎಲ್ಲ ಬೆಂಗಳೂರು ಕಾಣಿಸ್ತಿಲ್ಲ ಟೆರೆಸ್ಗಳಲ್ಲಿ. ಓಕೆ, ನಾವೇನು ರೋಡ್ಗಳೆಲ್ಲ ಮಾತಾಡ್ಕೊಂಡು ಹೋಗೋಣ. ಹೌದಾ? ಅಲ್ಲಿ ಗೊತ್ತಾಯ್ತು, ರೋಡಲ್ಲೇ ಮಾತಾಡ್ಕೊಂಡು ಹೋಗ್ತೀರಾ? ಹೌದು, ಅಷ್ಟು ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿದ್ದೀರಾ. ಹೆಂಗೆ ಈ ತರ ಇಷ್ಟು ಶ್ರೀಮಂತರಾಗಿದ್ರೆ ಹೆಂಗೆ ಡೌನ್ ಟು ಅರ್ತ್? ಅಲ್ಲ, ಇದರಲ್ಲಿ ಅದೇನು 5 ಗಂಟೆಗೆ ಎದ್ಬಿಡ್ತೀರಂತಲ್ಲ, ಹೆಂಗೆ ಅದು? ಯಾರು ಹೇಳಿದ 5 ಗಂಟೆ? ಗೊತ್ತಾಯ್ತು ನನಗೆ. ಎಲ್ಲ ಹಾಕೊಡ್ತಾವ್ರು ಯಾರೇ 5 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳ್ತಿಲ್ಲ ಬ್ರೋ ನೀವು. ಇವತ್ತು ಎಷ್ಟು ಗಂಟೆಗೆ ಎದ್ರಿ ಬ್ರೋ? ನಾನು ಎದ್ದೇಳೋದು 8:30 ಬ್ರೋ. ನಿಮ್ಮ ತಂದೆಯವ್ರು ಹೇಳಿದಾರೆ ನೀವು ಎದ್ದೇಳೋದು 11 ಗಂಟೆ ಅಂದ್ಬಿಟ್ಟು. ಅದು ಎಸ್, ನಾನು ಈ ಶೂಟಿಂಗ್ ಏನೋ ಇಲ್ಲ ಅಂದರೆ ಪಕ್ಕ 11 ಗಂಟೆ 12 ಗಂಟೆ ಎದ್ದೇಳೋದು, ಮಿಸ್ಸೇ ಇಲ್ಲ. ಬಟ್ ಏನಾದರೂ ಶೂಟ್ ಇತ್ತು ಅಂತಂದರೆ ಬೇಗ, ಅದು ಏನು ಶೂಟ್ ಡೇಟ್ ನಾನು ಹೋಗಬೇಕು, ಟೈಮ್ಗೆ ಹೋಗಬೇಕು, ಆ ಟೈಮು ನಾನು ಎದ್ದು ಹೋಗಿರ್ತೀನಿ. ಅದರಲ್ಲೂ ಬೈಸ್ಕೊಂಡಿರ್ತೀನಿ. ನನ್ನ ಚಾನಲೆಲ್ಲ ಮಾಡಬೇಕಾದ್ರೆ ಅವ್ರು 8 ಗಂಟೆ ಕಾಲ್ ಟೈಮ್ ಅಂದರೆ 9 ಗಂಟೆಗೆ ಹೋಗ್ತಿದ್ದೆ. ಸೊ ಅದೆಲ್ಲ ಸಣ್ಣ ಪುಟ್ಟದ್ದು ಆಗುತ್ತೆ ಬ್ರೋ. ಬಟ್ ಹಂಗಂದ್ಬಿಟ್ಟು ದುರಾಂಕಾರ ಅಂತಲ್ಲ, ನನಗೆ ನಿದ್ದೆ ಪ್ರಿಯ. ಓಕೆ, ನಂಗೆ ನಿದ್ದೆ ಮಾಡಬೇಕು, ನಿದ್ದೆ ಪ್ಲಸ್ ಊಟ ಪ್ರಿಯ. ನನಗೆ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈಗಲೂ ಜಿಮ್ಗೆ ಹೋಗ್ಬೇಕು, ಡಯಟ್ ಮಾಡಿ ನಾನು ಹೇಳೋದು ಇರೋದು ದಿವಸ ಚೆನ್ನಾಗಿ ತಿನ್ಕೊಂಡಿರೋಣ ಅಂತ. ಬಟ್ ಅದ್ರ ಜೊತೆಗೆ ಒಂದಷ್ಟು ಜನ ಎದುರಿಸ್ತಾರೆ, ಈಗ ತಿನ್ಕೊಂಡಿದ್ರೆ ಆಮೇಲೆ ಅದೆಲ್ಲ ಶುಗರ್ ಗೀಗಲ್ಲ. ಜಿಮ್ಗೆ ಹೋಗಕ್ಕೆ ಪ್ರಯತ್ನ ಮಾಡಿಲ್ವಾ? ಹೋಗ್ತಾ ಇದ್ದೀನಿ ಬ್ರೋ. ಒಂದು ಗ್ರಾಮ ಇಳಿದಿಲ್ಲ ನೀವು ನಿಜವಾಗ್ಲೂ. ನಾವು ಸ್ಟಾರ್ಟಿಂಗ್ ನೀವು ಯಾವ ಸೀಸನ್ ಬಂದಿದ್ದೇಳಿ? ಸೀಸನ್ 1 ನೋಡ್ತಾ ಇದ್ದಂಥ ಪ್ರಶಾಂತ್ ಹೊಟ್ಟೆ ಸೋರ್ತಾ ಇದ್ದೀರಾ ಅಂದ್ರೆ ಈಗಲೂ ಹಂಗೆ ಪಾಡ್ಕಾಸ್ಟ್ ಅಲ್ಲ, ಟ್ರಾನ್ಸ್ಪರೆಂಟ್ ಪಾಡ್ಕಾಸ್ಟ್. ಹೀಗೆ ಇರಬೇಕು ಅಂತ ಇದು ಪಾಡ್ಕಾಸ್ಟ್. ಇದು ಹೆಂಗ್ ಬ್ರೋ 1 kg ಸಣ್ಣ ಆಗಿರೋ? ಜಿಮ್ಗೆ ಹೋಗ್ತೀನಿ ಬ್ರೋ. ಆಕ್ಚುಲಿ ಏನ್ ಗೊತ್ತಾ, ನೀವೇನಾದ್ರೂ ಸಣ್ಣ ಸ್ಟೋರಿ ನೋಡಿದ್ರೆ ಅಲ್ಲ ನೀವೇನಾದ್ರು ಸಣ್ಣ ಆದ್ರೆ ಪ್ರಶಾಂತ್ ನಮ್ಗೆ ನೋಡೋಕ್ಕಾಗಲ್ಲ. ಹಿಂಗಿದ್ರೆ ಪ್ರಶಾಂತ್ ನೋಡೋಕೆ ನಮ್ಗೆ ಇಷ್ಟ ಇಲ್ಲ. ಸ್ವಲ್ಪ ಫಿಟ್ ಫೈನ್ ಆಗಿರಲ್ಲ. ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ 2 ಪ್ಯಾಕ್ಸ್ ಬೆಳೆಸಿದೆ. ಓಕೆ, ಆಮೇಲೆ ತಿನ್ಬಿಟ್ಟಲ್ಲ, ಸ್ವಲ್ಪ ಇಲ್ಲಿದೆ, 2 ಇದೆ. ಸ್ವಲ್ಪ ಝೂಮ್ ಮಾಡಿ ನೋಡಿ, 1 2 ಇದೆ ಕಾಣ್ತಾ ಇದೆ. ಅದಕ್ಕೆ ಟ್ರಾನ್ಸ್ಪರೆಂಟ್ 2 ಜನ ನೋಡ್ಲಿ 2 ಇದೆ ಅಂತ. 2 ಒಳಗಿದೆ ಅಂತ ತೋರ್ಸಕ್ಕೆ ನಾನು ಹಾಕೊಂಡ್ಬಂದಿ ನೋಡಿ. 2 ಸ್ವಲ್ಪ ಫೋಕಸ್ ಮಾಡಿ, 2 1 2 ಇಲ್ಲಿಂದ ಬಂದಿಲ್ಲ, 3 4 ಬಂದಿಲ್ಲ, ಬಂದಮೇಲೆ ತೋರಿಸ್ತೀನಿ. ಪ್ರಶಾಂತ್ ಈಗ ನನ್ನಲ್ಲಿ ಒಂದು ಕಲೆ ಇದೆ ಅಂತ ನಿಮ್ಗೆ ಯಾವಾಗ ಅನಿಸಿದ್ದು? ಅಂದರೆ ಈಗ ಯಾವುದೋ ಒಂದು ಟೈಮಲ್ಲಿ ಅನಿಸ್ಬಿಡ್ತು. ಈಗ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಎಲ್ಲೊಂದು ನಾಟಕ ಮಾಡಿಸ್ತಾರೆ ಅಥವಾ ಡ್ಯಾನ್ಸ್ ಮಾಡಿಸ್ತಾರೆ. ಫಸ್ಟ್ ಟೈಮ್ ನಾಟಕ ಮಾಡಿದಾಗ ನಾನು ಚೆನ್ನಾಗಿ ಮಾಡಿದೆ, ನನ್ನಲ್ಲೂ ಒಬ್ಬ ಕಲಾವಿದ, ನಾನು ಮುಂದೆ ಮಾಡಬೇಕು ಅಂತ ಅನಿಸುತ್ತೆ. ಈ ಥರ ಫಸ್ಟ್ ಅನಿಸಿದ್ದು ಯಾವಾಗ ನಿಮಗೆ? ಕಲೆ ಅನ್ನೋದು ನಿಮಗೆ ಎಲ್ಲ ರೀತಿಯೂ ಬರುತ್ತೆ. ನಾನು ರೀಲ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನಾವೇ ಸಕಾದ ಆ್ಯಕ್ಟಿಂಗ್ ಮಾಡ್ತೀವಿ ಅನ್ನೋ ಫೀಲಲ್ಲಿ ನಾನು ತುಂಬ ಇದೆ. ಓಕೆ, ನಾನು ಯಾವಾಗ ಗಿಲಿಗಿಲಿಗೆ ಹೋದ್ನೋ ನಾವೇನು ಅಲ್ಲ ಅಂತ ಅನಿಸ್ತು. ನಾನು ಈಗಲೂ ಹೇಳ್ತೀನಿ, ಇದು ಬರೆದಿಟ್ಕೊಳ್ಳಿ, ರೀಲ್ಸ್ ಮಾಡೋರು ಸ್ಟೇಜಲ್ಲಿ ಮಾಡೋದು ತುಂಬ ಕಷ್ಟ. ರೀಲ್ಸ್ ಮಾಡೋದು ಸುಲಭ, ವರ್ಕೇ ಆಗಲ್ಲ. ರೀಲ್ಸ್ ಮಾಡೋದು ತುಂಬ ಸುಲಭ. 30 ಸೆಕೆಂಡ್ ರೀಲ್ಸ್ನ 30 ಸತಿ ಮಾಡೋದು ತುಂಬ ಸುಲಭ. ಅದೇ 30 ನಿಮಿಷ ಸ್ಕಿಟ್ನ ಒಂದೇ ಸತಿ ಮಾಡೋದು ತುಂಬ ಕಷ್ಟ. ಅದ್ರ ಮಧ್ಯದಲ್ಲಿ ಗಿಲಿ ಮಾಡಿ ಆ ಸ್ಟೇಜಲ್ಲಿ ಉಳ್ಕೊಳ್ಳೋದಿದೆಯಲ್ಲ ಕಷ್ಟ. 4 ಸೀಸನ್ ಅಲ್ಲ ನೀವು? ಇದು 3 ಸೀಸನ್ ಆಯಿತು. ಕಂಟಿನ್ಯೂಸ್ ಕಲರ್ಸ್ ನನಗೆ 6 ಶೋ ಕೊಟ್ಟಿದ್ದಾರೆ.
ಅದಕ್ಕೆ ನಾನು ಹೇಳಿದ್ದು ಕಲರ್ಸ್ ವಾಹಿನಿ ದತ್ತುಪುತ್ರ ನೀವು ಅಂತ. ಆ ವಿಚಾರದಲ್ಲಿ ಕಲರ್ಸ್ ನಾನು ಯಾವಾಗಲೂ ಇನ್ನೊಂದು ವಿಷಯ ಏನಂದ್ರೆ ನೀವು ಕಂಟೆಸ್ಟೆಂಟ್ ಆಗು ಇರಲಿಲ್ಲ, ಮೆಂಟರ್ ಆಗಿ ಮೆಂಟರ್ ಅದೇ ಹೌದು ಸೀಸನ್ 3 ಮೆಂಟರ್ ಅದೇ ಎಷ್ಟು ಒಳ್ಳೆ ಖುಷಿ ಆಯ್ತು ಗೊತ್ತಾ ಬ್ರೋ. ಈಗ ಯೋಚನೆ ಮಾಡಿ 30 ಅಂದರೆ 10 ಜನ 30 ಜನ ಕಂಟೆಸ್ಟೆಂಟ್ 3 ಸೀಸನ್ 30 ಜನದಲ್ಲಿ ಒಬ್ಬ ಕಂಟೆಸ್ಟೆಂಟು 3 ಸೀಸನ್ ಮಾಡಿ ಕಂಟೆಸ್ಟೆಂಟಿಂದ ಮೆಂಟರ್ ಆಗೋದಿಲ್ಲ ಚಾಲೆಂಜ್ ಟಾಸ್ಕ್. ನನಗೆ ನಿಜ ಎಷ್ಟು ಖುಷಿ ಆಯ್ತು. ಅವ್ರು ಹೇಳಿದ್ರು ಮೆಂಟರ್ ಈ ಸೀಸನ್ ನೀನು ಅಂತಂದಾಗ ಎಷ್ಟು ಖುಷಿ ಆಯ್ತು. ಆ ಸ್ಕಿಟ್ ಕಟ್ತಿದ್ದು ಬೇರೆ, ಸ್ಕಿಟ್ ಮಾಡೋರು ಬೇರೆ. ಕರೆಕ್ಟ್ ಎರಡೂ ಒಂದೇ ಅಲ್ಲ. ಸೊ ಅದೊಂದು ನಾನು ತುಂಬಾ ಸ್ಕಿಟ್ ಕಟ್ಟೋದಿದೆಯಲ್ಲ ಅದು ತುಂಬಾ ಚಾಲೆಂಜಿಂಗ್, ಅದು ತುಂಬಾ ಚಾಲೆಂಜಿಂಗ್ ಬ್ರೋ. ಆಮೇಲೆ ಕಾಮಿಡಿ ಇದೆಯಲ್ಲ ಅದು ಇನ್ನೂ ಚಾಲೆಂಜಿಂಗ್, ಅದು ಎಕ್ಸ್ಟ್ರೀಮ್ ಲೆವೆಲ್. ಈಗಲೂ ಹೇಳ್ತೀನಿ ಬ್ರೋ, ಹ್ಯಾಟ್ಸ್ ಆಫ್ ಟು ನಮ್ಮ ಎಲ್ಲ ಕಲಾವಿದರು. ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಬಿಕಾಸ್ ಅವ್ರ ಅಲ್ಟಿಮೇಟ್, ಅವ್ರು ನೆಕ್ಸ್ಟ್ ಲೆವೆಲ್ ಹತ್ತಿಸ್ಬೇಕು ಅಥವಾ ಡೌ ಬಿಡಬೇಕು, ಬಕೆಟ್ ಹಾಕ್ಬೇಕು. ಹೇಳ್ತೀವಲ್ಲ ಬಕೆಟ್, ನಮ್ಮ ನಾಲೆಡ್ಜಲ್ಲಿ ಬಕೆಟ್ ಹಾಕಬೇಕು ಅಂತೆಲ್ಲ ಅನ್ಕೋಬೋದು. ಬಟ್ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಟ್ ಕಲಿತಾ ಇದ್ದೀನಿ ಬ್ರೋ, ನಾನು ಕಲಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಒಂದು ದಿವಸ ಬ್ರೋ ಒಂದು ಒಳ್ಳೆ ಸಿನಿಮಾ, ಕಾಮಿಡಿ ಸಿನಿಮಾ ನಾನು ಮಾಡ್ತೀನಿ. ನಾನು ಅದನ್ನೇ ಕೇಳಕ್ಕಂತ ಬರ್ತಾ ಇದ್ದೆ. ಈಗ ಏನು ಗೊತ್ತಾ, ಈಗ ನೋಡಿ ಇಂಡಸ್ಟ್ರಿಲಿ ಈಗ ಚಿಕ್ಕಣ್ಣ ಅಂತ ತೊಗೊಂಡಾಗ ಅವರು ಒಂದು ಹೀರೋ ಆಗಿಬಿಟ್ರು. ಓಕೆ, ಕಾಮಿಡಿಯನ್ಸ್ ಅಂತ ಬೆರಳಿಕೆ ಅಷ್ಟೇ ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿಲಿ. ಓಕೆ, ಈಗ ನಿಮ್ಮನ್ನ ವಿಡಿಯೋದಲ್ಲಿ ನೋಡಿದವರು ಅಥವಾ ನಿಮ್ಮ ವ್ಲಾಗ್ಸ್ ನೋಡಿದಾಗ ಅದಕ್ಕಿಂತ ಹೆಚ್ಚಾಗಿ ಗಿಚ್ಚಿಗಿಲಿ ನೋಡಿದಾಗ ಸಿನಿಮಾದಲ್ಲಿ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗಿ ನಿಂತ್ಕೊಳ್ಳಿಲ್ಲ ಅನ್ನೋ ಒಂದು ಕೊರಗಿದೆಯಾ ನಿಮಗೆ? ಅದಿದೆ ಬ್ರೋ, ಇರುತ್ತಲ್ವಾ? ಕಾಪಾಟ್ಟಿದೆ. ನನಗೆ ಏನಕ್ಕಿದೆ ಅಂದರೆ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ನಾನು ಸ್ಟಾರ್ಟಿಂಗ್ ಸೀಸನ್ 1 ಬಂದಾಗ ನಾನು ಚಿಲ್ಲರ್ ಬ್ರೋ ಹತ್ರ ಎಲ್ಲ ಇದು ಮಾತಾಡಿದೆ. ಚಿಲ್ಲರ್ ಪಿ ಕೆ ಅಂತ ಇದ್ದಾಳೆ ನಮ್ಮ ಪ್ರಿಯಾಂಕಾ ಕಾಮತ್, ಅವಳ ಹತ್ರ ಎಲ್ಲ ಮಾತಾಡಿದ್ದೆ. ನಾನು ಏನಕ್ಕೆ ಇಂಡಸ್ಟ್ರಿಗೆ ಬಂದರೆ ಓಪನಿಂಗು, ಇವಾಗ ರಿಯಾಲಿಟಿ ಶೋ ಬಂದಿದ್ದೀನಿ, ನೆಕ್ಸ್ಟ್ ಕಟ್ ಮಾಡಿದ್ರೆ ಗಾಂಧಿನಗರದಲ್ಲಿ ನಾನೊಂದು ಕಟ್ಔಟ್ ನಿಮ್ದೊಂದು ಹಬ್ಬ, ಒಂದು ಒಳ್ಳೆ ಕಾಮಿಡಿನ ಒಂದು ಒಳ್ಳೆ ಹೀರೋ ಲೆವೆಲ್ಗೆ ಎಂಟ್ರಿ ಆಗೋದು ಅಂತ ಮೈಂಡ್ ಸೆಟ್ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದೆ. ಬಟ್ ಬಂದಮೇಲೆ ಗೊತ್ತಾಯ್ತು ಅದು ತುಂಬ ಕಷ್ಟ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅದು ಓಕೆ. ಬಟ್ ಈಗ ನೀವು ಅಲ್ಲಿ ಪ್ರೂವ್ ಆದ್ಮೇಲೆ ಇಂಡಸ್ಟ್ರಿಯಲ್ಲಿ ರಿಗ್ರೆಟ್ ಇದೆ. ಅದು ಇದೆಯಲ್ಲ, ಇರುತ್ತಲ್ವಾ, ಸಿನಿಮಾ ಮಾಡಬೇಕು, ಸಿನಿಮಾ ಇರಬೇಕು ಅಂತ. ಬ್ರೋ ನಾನು ಆ ಥರ 2 ಸಿನಿಮಾ ಮಾಡಿದೆ ಬ್ರೋ. 2 ಸಿನಿಮಾ ಮಾಡಿದೆ, 2 ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಸಿನಿಮಾ ಮಾಡೋದು ದೊಡ್ಡದಲ್ಲ, ಅದು ಕಾರ್ಯರೂಪಕ್ಕೆ ತರೋದು ಕಷ್ಟ ಇದೆ ಸರ್. ಕಷ್ಟ ರಿಲೀಸ್ ಆಗಬೇಕು, ರಿಲೀಸ್ ಆಗೋದು ಕಷ್ಟ ಇದೆ. ರಿಲೀಸ್ ಆದಮೇಲೆ ಈಗ 10 ಸಿನಿಮಾ ರಿಲೀಸ್ ಆಗ್ತಾವೆ ವಾರಕ್ಕೆ, ಯಾವ ಜನ ನೋಡ್ತಾರೆ? ಹೌದು, ಜನ ಇಷ್ಟಪಡಿಸ ಅದೊಂದು ಇನ್ನೂ ಚಾಲೆಂಜು. ಜಸ್ಟ್ ಬಿಕಾಸ್ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ನನ್ನನ್ನು ಬಂದು ನೀವು ಟಿಕೆಟ್ಗೆ ಕಾಸು ಕೊಟ್ಟು ನೋಡಿ ತಪ್ಪಾಗುತ್ತೆ. ನೀನು ರೀಲ್ಸಲ್ಲಿ ನಂಗೆ ಅವೈಲೇಬಲ್ ಇದೆಯಾ, ನಾನಾಗಿ ಬಂದು ಥಿಯೇಟ್ರಿಗೆ ನೋಡಲಿ ಅನ್ನೋರು ಜನ ಇರ್ತಾರೆ. ಕರೆಕ್ಟ್. ಸಿನಿಮಾದಲ್ಲಿ ಯಾಕೆ ಗುರು ನೀನು ಬ್ಲಾಗ್ಸ್ ಮಾಡೋದೇ ನೋಡ್ಕೊಂಡಿರ್ತೀವಿ ಅಂತಾರೆ. ಬಟ್ ಒಂದು ಸಿನಿಮಾ ಅಂತೂ ಮಾಡ್ತೀನಿ ಬ್ರೋ. ನಾನು ಇನ್ನು 2 ವರ್ಷ ಮಾಡು ಒಂದು ಸಿನಿಮಾ, ನಾನೇ ಅದು ಯಾವ್ದಿದ್ದಾಗಲಿ ಒಂದು ಸಿನಿಮಾ ಮಾಡಿ ಒಂದು ಒಳ್ಳೆ ಓಡುತ್ತಾ ಬಿಡುತ್ತಾ ಬ್ರೋ, ಒಂದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ನಿಮ್ಮದೇ ಒಂದು ಪ್ರೊಡಕ್ಷನ್ ಕಾಮಿಡಿ ಹಂಗೆ ಮಾಡ್ತೀನಿ. ಓಕೆ, ನಮ್ಮ ಅಮ್ಮ 2-3 ಸತಿ ಹೇಳಿದ್ರು, ಮಗನೇ ಹಾಕೊಂಡು ಸಿನಿಮಾ ಮಾಡ್ತವ್ರೆ ಅಂತ ಜನ ಮಾತಾಡ್ಕೋಬಾರ್ದು ಅಂತ. ನಾನೇ ಮಾಡ್ಲಿಕ್ಕಿಲ್ಲ. ಅಣ್ಣ ನೀರು ಕೊಡಿ ಅಣ್ಣ. ಇಲ್ಲ ಅಣ್ಣ, ಏನು ಮಾಡೋದು, ಇದು ಸ್ವಲ್ಪ ಮೇಲೆ ಹಾಕೊಳ್ಳ. ಚೆನ್ನಾಗಿ ಬಂತ ಬ್ರೋ, ತುಂಬ ಜಾಸ್ತಿ ಇಲ್ಲ ತಾನೆ. ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ತೀನಿ ನಾನು. ಸ್ಲಿಪ್ ಡಿಸ್ಕ್ ಮಾಡ್ಕೊಳಕ್ಕೆ ಸೀನೇ ಇಲ್ಲ. ಎಲ್ಲೋಗಿದ್ರಿ ಬೆಳಗ್ಗೆ? ನನ್ನ ಕೆಲಸ ಆಯಿತು ಬ್ರೋ. ನಾನು ಆ್ಯಕ್ಚುಲಿ ಐ ಆಮ್ ಡೂಯಿಂಗ್ 1-2-3 ಕೆಲಸಗಳು ಮಾಡ್ತಾಯಿದ್ದೀನಿ. ಅಂದರೆ ಆಗೋವರೆಗೂ ಹೇಳಲ್ಲ. 50 ಖಾತಾ ಮರ್ಯಾದೆ ತೆಗೆದ್ರಿ. ಸಾರಿ, ನಾನು ಅದಕ್ಕೆ ಹೇಳಿದೆ ಒಂದು ಇದ್ರ ಮೇಲೆ. ಇರಲಿ ಬ್ರೋ, ನಾನೆಲ್ಲ ತಮಾಷೆ ತಗೊಳ್ತೀನಿ. ಬರೀ ಡವ್ವು ಸುಬ್ಡಿ ಹೇಳಿದೆ ಅಣ್ಣ. ನಾವು ಒಂದು 6 ಸೆಗ್ಮೆಂಟ್ ಇಟ್ಕೊಂಡಿದ್ದೀನಿ. ಆ ಸೆಗ್ಮೆಂಟ್ ಏನಂತ ಹೆಸರು ಕೊಡ್ಬೋದು? ನೋಡಿ ನೀವೇನಾದರೂ ಮಾಡಿ ಒಟ್ಟಲ್ಲಿ ನನ್ನ ಹೆಸರು ಇಟ್ಕೊಂಡು ಆ ಸೆಗ್ಮೆಂಟ್ ಹಾಕಿ. ಯಾಕಂದರೆ ಈಗ ನಾನು ಇದ್ದೀನಿ ಅಂದಮೇಲೆ ಒಟ್ಟಲ್ಲಿ ನನ್ನ ಹೆಸರು ಇರಬೇಕು. ಒಟ್ಟಲ್ಲಿ ನೀವಿದ್ದೀರ ಅಂದ್ರೆ ನಿಮ್ಮ ಹೆಸರು ಇರಬೇಕು. ಹೌದು, ಆ ಥರ ಇದ್ದು ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಟ್ಟಿರೋ ಹೆಸರಿಗೆ ನಿಮ್ಮ ಹೆಸರು ಸೂಟ್ ಆಗಲ್ಲ. ಹಾಗಾದ್ರೆ ಅದೇನೋ ಅಷ್ಟು ಡಬ್ಬ ಥರ ಇರ್ಬೋದು ಹೆಸರು. ಅಲ್ಲಿ ಡಬ್ಬ ಥರ ಇದ್ದು. ಹೌದಾ? ಅಲ್ಲ ಬೇಡ ಬಿಡಿ, ಅದು ಹೆಸರು ಹಾಕ್ಬಿಡಿ. ನಮ್ಮ ಸೆಗ್ಮೆಂಟ್ ಹೆಸರಂದ್ರೆ ಮುಟ್ಕೊಂಡು ಹೇಳಿ ಅಂತ. ಮುಟ್ಕೊಂಡು ಹೇಳಿ. ಓ, ನೀವು ನನ್ನೇ ಸಾಕ್ಬಿಟ್ರೆ ಮುಟ್ಕೊಂಡು ಹೇಳಿ ಪ್ರಶಾಂತ್ ಅಂತ ಹಂಗಾಗ್ಬಿಡುತ್ತೆ. ನಾನು ಅದಕ್ಕೆ ಪ್ರಶಾಂತ್ ಮುಟ್ಕೊಂಡು ಹೇಳಿ ಅಥವಾ ಮುಟ್ಕೊಂಡು ಹೇಳಿ ಪ್ರಶಾಂತ್ ಬೇಡ ಮುಟ್ಕೊಂಡು ಹೇಳಿ. ಅದಕ್ಕೆ ನಾನು ಹೇಳಿ ಮುಟ್ಕೊಂಡು ಹೇಳಿ ಅಂತ ಕೇಳಿದ್ದು. ಎಲ್ಲಿ ಮುಟ್ಕೊಂಡು ಹೇಳಿ ಅಂತ ಹೇಳಿ, ಎದೆ ಮುಟ್ಕೊಂಡು ಹೇಳಿ ಅಂತ. ಈಗೇನಂದ್ರೆ ಸತ್ಯ ಹೇಳಬೇಕು, ನೀವು ಸತ್ಯ ಮಾಡಿ ಆ ಥರ ಹೇಳ್ತೀವಿ. ಅದು ನೀವು ಸೆಗ್ಮೆಂಟ್ ಅಲ್ಲಿ ಎದೆ ಮುಟ್ಕೊಂಡು ಹೇಳಿ ಪ್ರಶಾಂತ್ ಹೇಳ್ಬೋದು. ಅದೇನು ಡಬಲ್ ಮೀನಿಂಗ್ ತರ ಮುಟ್ಕೊಂಡು ಹೇಳಿ ಪ್ರಶಾಂತ್ ಎಕ್ಸ್ಪ್ಲೇನ್ ಮಾಡೋಂತ ಬಂದೆ. ಅಷ್ಟೊತ್ತಿಗೆ ನೀವು ಸ್ವಲ್ಪ ಅಡ್ಡ ಬಂದ್ಬಿಟ್ರಿ. ಹೇಳಿ ಸಾರಿ. ಅಂದರೆ ಈಗ ಅದೇ ಹೇಳಿದ್ನಲ್ಲ ನಿಮಗೆ, ಸತ್ಯವನ್ನೇ ಹೇಳಿ ಅದೆಲ್ಲ ಹಳೇದು, ಸ್ವಲ್ಪ ಮುಟ್ಕೊಂಡು ಹೇಳಿ ಅಂತ. ಎದೆ ಮುಟ್ಕೊಂಡು ಹೇಳಿ. ಸಕ್ಕತ್ತಾಗಿದೆ, ನಿಜ ಖುಷಿ ಆಯ್ತು ಬ್ರೋ. ಏನೇನು ಸೆಗ್ಮೆಂಟ್ ಎದೆ ಮುಟ್ಕೊಂಡು ಹೇಳಿ, ತಟ್ಕೊಂಡು ಹೇಳಿ, ಎಂತೆಂಥ ನೆಕ್ಸ್ಟ್ ಇದನ್ನ ಸೆಗ್ಮೆಂಟ್ ತಟ್ಕೊಂಡು ಹೇಳಿ, ತಟ್ಕೊಂಡು ಹೇಳ್ಬೋದು. ಒಳ್ಳೆ ತಟ್ಕೊಂಡು ಹೇಳಿ, ನಿಮ್ಗೆ ಏನೇನು ಆಗುತ್ತೋ ಅನ್ನೋದು ಹೇಳಿ. ಹೌದು, ಇದು ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇರಲಿ. ನೆಕ್ಸ್ಟ್ ಯಾರಾದ್ರು ಬರ್ತಾರಲ್ಲ
ನನ್ಗಿಂತ ಒಂದಷ್ಟು ಪ್ರತಿಭೆಗಳು ಬರ್ತಲ್ಲ ಕರೆಕ್ಟ್ ಯಾ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಹೇಳಿ ಬ್ರೋ ಈಗ ಅದೇ ನಾವು ಎದೆ ಮುಟ್ಕೊಂಡು ಎದೆ ಮುಟ್ಕೊಂಡು ಹೇಳಿ ಅಂತ ಒಂದು ಸೆಗ್ಮೆಂಟ್ ಇಟ್ಕೊಂಡಿದ್ವಿ. ಅದೊಂದು ಸ್ವಲ್ಪ ಓಪನಿಂಗ್ ಕೊಡಿ ಬ್ರೋ. ಎದೆ ಮುಟ್ಕೊಂಡು ಹೇಳಿ ಸೆಗ್ಮೆಂಟ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇದ್ರೆ ಅಂತ ಅಲ್ಲ, ಇದು ಸೆಗ್ಮೆಂಟ್ ಡಿವೈಡ್ ಆಗಲ್ಲ, ಇದು ಒಂದೇ ಇದೆ, ಒಂದೇ ಸ್ಟ್ರಕ್ಚರ್ ಅಷ್ಟೇ. ನನಗೆ ಆಂಕರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು ಬ್ರೋ. ಮಾಡಿ ಬ್ರೋ, ಇದು ಇಲ್ಲೊಂದು ಆಪರ್ಚುನಿಟಿ ಲೀಡ್ ಕೊಡೋಣ ಅಂತ ನಾನೇ ಈಗ ಹೇಳ್ಬೇಕಾದ್ರೆ ನಿಮ್ಮ ಓನರ್ ಯಾರೋ ಬಾಸ್ ನೋಡ್ತಾ ಇರ್ತಾರೆ, ಅವಾಗ ಏನ್ರಿ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ರವಿ ನಿಮ್ ರೀಪ್ಲೇಸ್ ಮಾಡಕ್ ಒಬ್ಬ ಸಿಗ್ತಾ ಬಿಡ್ರಿ ಅಂತ ಅಂದ್ರು ಅನ್ಬೋದು ಅಂತ. ನೀವು ಆ ಥರ ರೀಪ್ಲೇಸ್ ಮಾಡೋ ಥರ ಇದ್ದಿದ್ರೆ ಗಿಚ್ಚಿಗಿಲಿ ಎಲ್ಲರೂ ರೀಪ್ಲೇಸ್ ಮಾಡ್ಬಿಡ್ತಾರೆ. ಅಯ್ಯೋ ರೀಪ್ಲೇಸ್ ಅಂತ ಪೀಕೆ ನೆನಪದ್ಲು, ಅವಳೇ ನಾನು ರೀಪ್ಲೇಸ್ ಮಾಡ್ಬಿಟ್ಟೆ, ಅವಳು ಬಿಟ್ಬಿಟ್ಲಲ್ಲ ಪೀಕೆ. ಕರೆಕ್ಟ್. ಓಕೆ, ವಿಷಯಕ್ಕೆ ಬಂದ್ಬಿಡೋಣ. ಪ್ರಶಾಂತ್ ಸಿಕ್ಕವ್ರಿಗೆಲ್ಲ ಪುಂಗ್ತಾನ ಅಥವಾ ಪುಂಗಿಸ್ಕೊಳ್ತಾನ ಸಿಕ್ತವ್ರ ಕಡೆ ಎಲ್ಲ ಅಂದ್ಬಿಟ್ಟು? ಪ್ರಶಾಂತ್ ಸಿಕ್ತವ್ರಿಗೆಲ್ಲ ಎದೆ ಮುಟ್ಕೊಂಡು ಹೇಳ್ತೀನಿ, ಪುಂಗ್ತಾನೆ. ಹೌದಾ? ಹೆವಿ. ನಾನು ಇರೋದು ಡೈರೆಕ್ಟ್ ನಿಮ್ಮ ಮನ್ಸ್ಗೆ ಡೈರೆಕ್ಟು ಯಾಕಾದ್ರೂ ನನ್ನ ಮಗನ್ ಮಾತಾಡ್ಸೋದು, ಯಾಕೆ ಸಿಕ್ಕುದು ಯಾಕೆ ಇವ್ನು ತಲೆ ಶೂಟ್ ಮಾಡ್ತಾನೆ ಶೂಟ್ ಯಾಕಾದ್ರೂ ತಲೆ ಶೂಟ್ ಮಾಡ್ತಾನೆ ಅವನು ಅನ್ನೋ ಲೆವೆಲ್ಗೆ ಪಕ್ಕ ಪಕ್ಕ ಪುಂಗ್ತೀರಾ? ಹೆವಿ. ಪುಂಗಿಸ್ಕೊಳ್ಳಲ್ಲ. ಅವ್ನು ಮಾತಾಡ್ತಾರೆ, ನಾನು ಅವ್ನ ಫ್ರೆಂಡ್ಶಿಪ್ಪೇ ಮಾಡಲ್ಲ. ಅವನು ನನಗಿಂತ ಜಾಸ್ತಿ ಮಾತಾಡ್ತಾನೆ, ನಂಗೆ ಇಷ್ಟ ಇಲ್ಲ ಅವ್ರ ಕ್ಯಾರೆಕ್ಟರ್. ನಾನು ಬೇರೆ ಯಾರು ನನ್ನ ಮಾತು ಕೇಳ್ತಾರೆ ನೋಡಿ ಅಂಥವ್ರು ಇರ್ತಾರೆ. ಈಗ ನನ್ನ ಮಾತು ಕೇಳೋರು ಗಿಚಿಗಿಲಿ ಮಾತಾ ನಾನು ಪುಂಗ್ತಾರೆ ಕೇಳಿಸ್ಕೊತಲೇ ಇರ್ತಾರೆ ಗೊತ್ತಾ. ಚಿಲ್ಲರು, ಪೀಕೆ, ಆಮೇಲೆ ಚಂದ್ರಪ್ರಭಾ, ಒಬ್ರು, ಇವರೆಲ್ಲ ಪುಂಗ್ತಾರೆ ಕೇಳಿಸ್ಕೊತಾನೆ ಇರ್ತಾರೆ. ಈವನ್ ಜಡ್ಜಸ್ ಅಷ್ಟೇ ಕೇಳಿಸ್ಕೊಂತಾನೆ ಇರ್ತಾರೆ ನೀವು ಮಾತಾಡೋದನ್ನ. ಹೇಳ್ತಾನೆ ಸಾಧು ಸರ್, ಇದಕ್ಕೆಲ್ಲ ಸಾಧು ಸರ್ ಎಲ್ಲ ಏನೋ ಪುಂಗ್ತಿದ್ಯೋ, ಸಾಕು ಹೋಗೋ, ನಿನ್ ಕಂಟೆಂಟ್ ಸಾಕಾಗೋಯ್ತು ಹೋಗೋ. ನಾವು ನೋಡಿದಾಗಲೇ ಅನ್ಸ್ಬಿಡ್ತಾ ಇತ್ತು, ಭಲೇ ಡೌ ಕಚ್ತಾವನೆ, ಪಕ್ಕ ಕೊನೆ ಫಿನಾಲ್ವರೆಗೂ ಇವ್ನು ಇರ್ತಾನೆ ಹುಡುಗ ಪ್ರಶಾಂತ್ ಅಂದ್ಬಿಟ್ಟು, ಅಷ್ಟು ಡೌ ಕಚ್ತಾ ಇದ್ರಿ ನೀವು. ಸ್ಟಾರ್ಟಿಂಗು ನನಗೆ ಶೋ ಹಿಂಗೆ ಪ್ಯಾಟರ್ನ್ ಗೊತ್ತಿರಲಿಲ್ಲ, ಅದು ಹೆಂಗೆ ಕನ್ವರ್ಟ್ ಆಯ್ತು ಅಂದರೆ ಎಲ್ರಿಗೂ ಅಮಾಯಕ ಅಂತ ಅಂದರೆ ನನಗೆ ಅವರು ಆಡ್ಕೋತಿದ್ದು ಕಾಲಿಡ್ತಿದ್ದಂತ ನಂಗೆ ಅನಿಸ್ತಿರ್ಲಿಲ್ಲ. ಅಮಾಯಕನ ನೀವು ಏನು ಇವಾಗ ಅಮ್ಮ ಅಕ್ಕ ಜೊತೆ ಬೆಳೆದಿರೋ ಅಮಾಯಕ. ಎರಡನೇದು ಮುಟ್ಕೊಳ್ಳಿ, ಇದೇ ಮುಟ್ಕೊಂಡು ಹೇಳಿ. ಪ್ರಶಾಂತು ಇಂಥ ವಿಷಯದಲ್ಲಿ ವೀಕು, ಇಂಥ ವಿಷಯದಲ್ಲಿ ಪೀಕು ಅಂದರೆ ಏನು ವಿಷಯ? ಎದೆ ಮುಟ್ಕೊಂಡು ಹೇಳ್ಬೇಕು. ಎದೆ ಮುಟ್ಕೊಂಡು ಹೇಳ್ತೀನಿ. ಕರೆಕ್ಟ್ ಗುರು, ನಾನು ಹಿಂಗೆ ಅಂತ. ಪ್ರಶಾಂತು ಮಾತು ತಪ್ಪೋದ್ರಲ್ಲಿ ವೀಕು. ಮಾತು ತಪ್ಪೋದ್ರಲ್ಲಿ ವೀಕು ಅಂದರೆ ಮಾತು ಕೊಟ್ಟು ತಪ್ತೀನಲ್ಲ, ಅದೇ ಅದ್ರಲ್ಲಿ ಮಾತು ತಪ್ಪಿದ ಮಗ. ಹೌದೌದು, ಮಾತು ತಪ್ತೀನಿ. ಏನಾದರೂ ಈಗ ಏನಾದರೂ ಇಷ್ಟು ಗಂಟೆ ಬರ್ತೀನಿ ಅದು ಮಾಡ್ತೀನಿ, ಅದು ತುಂಬ ವೀಕ್ ನಾನು. ಅದು ಇವತ್ತೇ ಗೊತ್ತಾಗ್ಬಿಡ್ತು ನನಗೆ. ಬೆಳಗ್ಗೆ 10:30 ಕಾಲ್ ಮಾಡಿದೆ, ಬ್ರೋ ನಮಸ್ತೆ ಬ್ರೋ ಅಂದರೆ, ಬ್ರೋ ನಮಸ್ತೆ ಈಗ ತಾನೇ ಇದ್ದೆ, ರೆಡಿ ಆಗ್ತೀನಿ, ಬಂದೆ ಬರೋ ಅಂತ ಹಂಗೆ ಕಟ್ ಮಾಡಿಬಿಟ್ಟು ಬಿಡಿ ಅಂದ್ಬಿಟ್ಟು ನಾವು ಒಂದು 12 ಗಂಟೆ ಹಂಗೆ ಕಾಲ್ ಮಾಡಿದೆ. ಫೋನ್ ಫುಲ್ ಬಿಸಿ ಕಾಲಲ್ಲಿದೆ. ಆಮೇಲೆ ನಾನು ಇಲ್ಲಿ 11 ಗಂಟೆಗೆಲ್ಲ ಸ್ಕೆಚ್ ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ ಸ್ಟುಡಿಯೋದಲ್ಲಿ. ನಮ್ಮ ಕ್ಯಾಮ್ರಾಮನ್ಗಳು ಕಾಯ್ತಾ ಇದ್ದಾರೆ. ನಾನು ಅದಕ್ಕಿಂತ ದೊಡ್ಡ ದುರಂತ ಏನು ಗೊತ್ತಾ, ನಾನು ನೀವು ಬರ್ತೀರಾ ಅಂತ ಅರ್ಧ ಗಂಟೆ ಮುಂಚೆನೇ ಮೇಕಪ್ ಹಾಕೊಂಡು ಇಡೀ ಸ್ಟುಡಿಯೋ ಫುಲ್ ಓಡಾಡ್ತಾ ಇದ್ದೀನಿ. ಇರೋಬ್ಬರೆಲ್ಲ ನಮ್ಮನ್ನೇ ನೋಡ್ತಾವ್ರೆ. ಸೊ ಇದು ಅಷ್ಟೇ, ನಿಮ್ಮ ಟೈಮಿಂಗ್ ಸೆನ್ಸ್ ಇಲ್ಲ. ನಾನು ಕೊನೆಗೆ ನೀವು ಬಂದಿದ್ದು ಗೊತ್ತಾಯ್ತು. ಪೀಕು ಮಾತಾಡಿ ನಂಬಿಸಿದ್ರಲ್ಲ ನಾನು ಪೀಕು. ನಂಬಿಸೋದ್ರಲ್ಲಿ ಯಾರನ್ನಾದ್ರೂ ಈಗ ಒಂದು ನಾಳೆ ದಿನ ಒಂದು ಪ್ರಾಜೆಕ್ಟ್ ಕೊಡ್ತೀರಾ, ಇವ್ನ ಪಿಚ್ಚಿನ್ ಮಾಡಿ ಇವ್ನ ನಂಬಿಸ್ಬೇಕಾದ್ರೆ ನಂಬಿಸ್ತೀನಿ, ಅದು ಪೀಕು. ಎಂಥವನ್ನಾದ್ರೂ ಮಾತಾಡ್ಸಿ ನಿಮ್ಮ ಪೀಕು ಎರಡೂ ಹೇಳಿದ್ದೀರಾ. ಎದೆ ಮುಟ್ಕೊಂಡು ಹೇಳಿಲ್ಲ, ಇದನ್ನಂತೂ ಎದೆ ಮುಟ್ಕೊಂಡು ಹೇಳಿದ್ದೀರಾ ಬ್ರೋ. ಪ್ರಶಾಂತ್ನ ನೋಡಿ, ಅವರ ವಿಡಿಯೋಸ್, ಅವ್ರ ವ್ಲಾಗ್ಸ್ ನೋಡಿ, ಅವ್ರ ಟ್ಯಾಲೆಂಟ್ ನೋಡಿ, ಹುಡುಗಿರಿಗಿಂತ ಹೆಚ್ಚಾಗಿ ಆಂಟಿದಿರೇ ಪ್ರಪೋಸಲ್ಸ್ ಕೊಟ್ಟಿದ್ದಾರೆ ನಿಮಗೆ ಅಂತ. ಎದೆ ಮುಟ್ಕೊಂಡು ಹೇಳ್ತೀನಿ ಇಲ್ಲ ಅಲ್ಲ, ಅದು ಹೇಗೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ಇರ್ಬೋದು, ನೀವು ಸಖತ್ತ ಮಾಡ್ತೀರಾ. ಹೌದಾ? ಒಂದೆರಡು ಹೇಳಿ ಹಂಗೆ ಟಕ್ ಅಂತ. ಸುಮಾರು ಜನ ಪ್ರಶಾಂತ್ ಐ ಲವ್ ಯು, ನನ್ನ ಗಂಡನಿಗೆ ನೀವಂದ್ರೆ ಇಷ್ಟ, ಪ್ರಶಾಂತ್ ನನ್ನ ಗಂಡನಿಗಿಂತ ನೀವೇ ಚೆನ್ನಾಗಿದ್ದೀರಾ ಅಂತ. ಆಂಟಿ ಏನಂಟಿ ನಿಮ್ಮ ಗಂಡ ಬೇಜಾರು ಮಾಡ್ಕೊಳ್ಳೋದು, ಎಷ್ಟು ಆ ಥರದ್ದು ಸುಮಾರು ಕಮೆಂಟ್ಸ್ ನೋಡಿದ್ದೀನಿ. ನಿಜ, ಅದಕ್ಕೆ ನಾನು ಕೇಳಿದ್ದು. ಆಮೇಲೆ ಇನ್ ಕೆಲವರೆಲ್ಲ ಪ್ರಶಾಂತ್ ನೀನು ಎಷ್ಟು ಕ್ಯೂಟು, ಐ ಲವ್ ಯು, ನೀನು ನನ್ನ ಮಗನ ಥರ ಅಂತೆಲ್ಲ ಹೇಳಿದ್ದಾರೆ ಸುಮಾರು ಜನ. ಅಂದರೆ ಅದೇ ನಾನು ನೋಡಿರೋ ಥರ ನಿಮ್ಗೆ ಜಾಸ್ತಿ ಅವರೇ ಫಾಲೋವರ್ಸ್. ನಾನು ಸುಮಾರು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ. ಹೌದೌದು. ಈಗ ನೀವು ಹೇಳಕ್ಕೆ ನೋಡ್ತಿರೋದು ಅಂದ್ರೆ ನೀವು ಅಂಕಲ್ ಥರ ಇದ್ರೆ ನೀವು ಫಾಲೋವರ್ಸ್ ಅಂತ ಹೇಳಿ ಒಟ್ಟಲ್ಲಿ ನನಗೆ ಮದುವೆ ಆಗ್ಬಾರ್ದಂತ ಫಿಕ್ಸ್ ಮಾಡ್ಬಿಟ್ಟಿದ್ದೆ. ಈ ಪಾಡ್ಕಾಸ್ಟ್ ಕರೆದಾಗ್ಲಿ ಅನ್ಕೊಂಡೆ ನಾನು. ಕಳಿತ್ಯ ಬ್ರೋ. ಪ್ರಶಾಂತ್ ಅವರ ನೆಕ್ಸ್ಟ್ ಎದೆ ಮುಟ್ಕೊಳ್ಳಿ. ಪ್ರಶಾಂತ್ ಅವರ ಮಂತ್ಲಿ ಇನ್ಕಮ್ ನಾನಿದು ಹೇಳಲ್ಲ. 4 lakhs ದಾಟಿದೆ. ಇದ್ದಾನೆ ಹೇಳಲ್ಲಪ್ಪ. ಓಲಿ 3 lakhs ದಾಟಿದೆ. ಇಲ್ಲ 2 lakhs ದಾಟಿದೆ. ಹೌದು. ಹೌದಾ?
ಎಲ್ರಿಗೂ ಗೊತ್ತು. ಅಲ್ಲ ಮಂತ್ಲಿ ಪ್ಯಾಕೇಜ್ ಅಂದರೆ ಒಂದು ಮಂತ್ಲಿ ಆಯ್ತು, ನಿಮ್ಮ ಮಂತ್ಲಿ ಐದು ವರ್ಷ ಇರಪ್ಪ ಪಾಡ್ಕಾಸ್ಟಲ್ಲಿ ನಿಮ್ಮ ಮಂತ್ಲಿ ಪ್ಯಾಕೇಜ್ ಹೇಳಿ. ಎಷ್ಟು ಕ್ವಶನ್ಗೆ ಹೋಗ್ಬಿಡೋಣ? ಇಲ್ಲ ಬೇಡ, ಯಾಕೆ ಇದ್ರೆ ಪಾಡ್ಕಾಸ್ಟ್ ಅವೆಲ್ಲ ಇಲ್ಲ. ಈಗ ನಾನು ಕೇಳಿ 1 ಲಕ್ಷ ಮೇಲೆ 1 ಲಕ್ಷ ಮೇಲೆ 1 ಲಕ್ಷ ಮೇಲೆ 1 ಲಕ್ಷ ಮೇಲೆ ಇಲ್ಲ 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 ಅಪ್ಪ 1 ಲಕ್ಷ ಅಮ್ಮ ನಾನು ಇಲ್ಲೇ ಕೆಲ್ಸಕ್ಕೆ ಬರ್ತೀನಿ. ಓನರ್ ಸರ್ ಪ್ಲೀಸ್ ಕೆಲ್ಸಕ್ಕೆ ಬರ್ತೀವಿ ಓನರ್ ಸರ್. ನಾನು ಎಲ್ಲಾನು ಮೇಂಟೈನ್ ಮಾಡ್ತೀನಿ. ಯೂಟ್ಯೂಬ್ ಮೇಂಟೈನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಮೇಂಟೈನ್, ಪ್ರಮೋಷನ್ಸ್ ಮೇಂಟೈನ್ ಮಾಡ್ತೀನಿ. ಅದ್ರ ಜೊತೆ ನನ್ನ ಪರ್ಸನಲ್ ಕೆಲಸಗಳು ಅದ್ರ ಜೊತೆ ರಿಯಾಲಿಟಿ ಶೋ ಇಲ್ಲ ಅಂತ ನೀವು ಹೇಳಿದ ಪ್ಯಾಕೇಜ್ ಕಡಿಮೆ ಆಗುತ್ತೆ. ರಿಯಾಲಿಟಿ ಶೋ ಹೇಳಿದ್ರೆ ನೀವು ಹೇಳಿದ ಪ್ಯಾಕೇಜ್ ಜಾಸ್ತಿ ಆಗುತ್ತೆ. ಡನ್ ಕೊಟ್ಟಿದ್ದೀನಲ್ಲಪ್ಪ, ಓಕೆನಪ್ಪ. ಲೀಗಲ್ ತುಂಬ ಟ್ರಾನ್ಸ್ಪರೆಂಟಾಗಿ ಹೇಳಿದ್ದೀನಿ. ಓಕೆ, ಈಗ ಆ ಸೆಗ್ಮೆಂಟ್ ಎಂಡ್ ಮಾಡೋಣ. ಎದೆ ಮುಟ್ಕೊಂಡು ಹೋಗಿ ಈಗ ಬೇರೆ ಮುಟ್ಕೊಂಡು ಹೇಳಿ ಅಂತ ಹೇಳಿ ಬೇಗ. ಇಲ್ಲ ಬೇಡ, ಮುಟ್ಕೊಂಡು ಹೇಳಿ ಆರಾಮಾಗಿ ಮಾತಾಡಿ ಅಂತ ಅಷ್ಟೇ. ಹೌದಾ, ಸರಿ, ಓಕೆ. ಮುಟ್ಕೊಂಡು ಹೇಳೋದು ಮುಗೀತು, ಆರಾಮಾಗಿ ಮಾತಾಡಿ. ಈಗ ಹೇಳಿ. ಈಗ ನೆಕ್ಸ್ಟು ಮದುವೆ ಪ್ಲಾನ್ ಇದೆ ಅಲ್ಲ ನಿಮ್ದು? ಓ ಎಸ್, ಮದುವೆಗೆ ಎಲ್ಲರೂ ಬನ್ನಿ. ಮದುವೆ ಇವಾಗ ಆಗ್ತೀರಾ, ಹೆಂಡ್ತಿನ ಹೇಗೆ ಸಂಭಾಳಿಸ್ಬೇಕು ಅನ್ನೋದು ಏನಾರ ಒಂದು ಟ್ರೈನಿಂಗ್ ಏನಾರು ತೊಗೊಂಡಿದ್ದೀರಾ? ಈಗ ಹೆಂಡ್ತಿನ ಸಂಭಾಳಿಸೋದು ಏನಾದರೂ ಬುಕ್ ಇದ್ರೆ ಅದಕ್ಕೆ ಎಂಡ್ಲೆಸ್ ಪೇಜ್. ಹಂಗಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಿಲ್ಲ. ಓಕೆ, ನಾನೊಂದು ಸುತ್ತಮುತ್ತ ನನ್ನ ಸ್ನೇಹಿತರ ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿಕೊಂಡು ಇದು ಮಾಡ್ತಿದ್ದೆ. ಬಟ್ ನನಗೆ ಒಂದು ಬೇಜಾರಿದೆ ಬ್ರೋ, ನನ್ನ ಫ್ರೆಂಡ್ಸ್, ನನ್ನ ಜೂನಿಯರ್ಸ್, ನನ್ನ ಜೊತೆ ಇದು ಎಲ್ಲ ಸ್ನೇಹಿತರು ಮದುವೆ ಆಗ್ತಾವ್ರು ಬ್ರೋ. ನಾನು ಇನ್ನೂ ಮದುವೆ ಆಗಿಲ್ಲ ಬ್ರೋ. ಎಲ್ಲ ನ್ಯೂಸ್ 18 ಕನ್ನಡ ಡಿಜಿಟಲ್ ಮೀಡಿಯಾದವ್ರು ನೋಡ್ತಿದ್ರೆ, ಯಾರಾದರೂ ಇಷ್ಟಪಡ್ತಿದ್ರೆ ಅವ್ರಿಗೆ ಸೇರಿ ನೋಡಿ ಮುಂದಿಟ್ಟಿದ್ದೀನಿ, ಸಹಕರಿಸಿ. ಎಲ್ಲಾನು ಹೇಳ್ಬಿಟ್ಟಿದ್ದೀರಾ ನೀವು. ಫಾಲೋವರ್ಸ್ ಹೇಳಿದ್ದೀರಾ, ಮಂತ್ಲಿ ಇನ್ಕಮ್ ಹೇಳಿದ್ದೀರಾ, ಹ್ಯಾಬಿಟ್ಸ್ ಏನಂತ ಹೇಳಿದ್ದೀರಾ. ನೀವು ಇದು ಎಲ್ಲಾನು ಇವಾಗ ನೀವೇ ಬಂದು ಏನು ಕ್ವಶನ್ ಕೇಳಬಾರ್ದು, ಎಲ್ಲ ಇಲ್ಲೇ ಉತ್ತರ ಕೊಟ್ಟಿದ್ದೀನಿ. ಇದೆಲ್ಲದ್ರ ಮಧ್ಯೆ ಬಿಗ್ ಬಾಸ್ಗೆ ಯಾಕೆ ಹೋಗ್ಲಿಲ್ಲ ನೀವು ಈ ಸರಿ? ಅಂದರೆ ಗೊತ್ತಾ, ಅಂದರೆ ಇವಾಗ ನಾವು ಬಿಗ್ ಬಾಸ್ ಶುರು ಆಗ್ತಿದ್ದಾಗಲೇ ನೋಡ್ತಾನೆ ಇರ್ತೀವಿ, ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಆಗ್ತಾನೆ ಇರುತ್ತೆ. ಫಸ್ಟ್ ನಿಮ್ಮ ಹೆಸರು ಇರುತ್ತೆ, ಪ್ರಶಾಂತ್ ಟ್ಯಾಲೆಂಟೆಡ್ ಕಲಾವಿದ, ಈ ಸರಿ ಪ್ರಶಾಂತ್ ಹೋಗ್ಬಿಟ್ರೆ ಕಿತ್ತು ದಬಾಕ್ಬಿಡ್ತಾನೆ, ಅದು ಮಾಡ್ಬಿಡ್ತಾನೆ, ಇದು ಮಾಡ್ಬಿಡ್ತಾನೆ ಅಂತ. ನಾನು ಹೋದ್ರೆ ನಿಮ್ಗೆ ಏನು ಅನಿಸುತ್ತೆ? ಕಿತ್ತು ದಬಾಕ್ತೀನಿ ಅನ್ಸುತ್ತೆ? ಇಲ್ಲ ಇಲ್ಲ, ನೀವು ಹೋಗ್ಬೇಕಾಗಿತ್ತು ಅಂತ ನನಗೆ ಅನಿಸಿದ್ದು. ಇವಾಗ ಇಟ್ಸ್ ಅಲ್ಟಿಮೇಟ್ಲಿ ಚಾನಲ್ದು ಬ್ರೋ. ಈಗ ನನಗೆ ಇದಕ್ಕಿಂತ ಮುಂಚೆ ಸೀಸನ್ಗೆ ಕರೆದಿದ್ರು, ಅವಾಗ ನಾನು ಬೇರೆ ಇದರಿಂದ ಹೋಗೋಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ನನಗೆ ಮತ್ತೆ ಇನ್ವಿಟೇಷನ್ ಬರಲಿಲ್ಲ. ಬಂದರೆ ಖಂಡಿತ ಹೋಗಿರ್ತೀನಿ. ಅಂದರೆ ದೇವ್ರ ದಯಿಂದ ನೋಡೋಣ, ಆ ಥರ ಇತ್ತು ಅಂದರೆ ಖಂಡಿತವಾಗ್ಲೂ. ಪೇಮೆಂಟ್ ಇಸ್ಕೊಳ್ಳಲ್ಲ ನೀವು ಬಿಗ್ ಬಾಸ್ಗೆ ಹೋಗ್ಬಿಟ್ರೆ? ಅಂದರೆ ಈಗ ನೀವೇನಂದರೆ ಪೇಮೆಂಟು ಈಸ್ಕೋಬಾರ್ದು ಅಂತ ಇಲ್ಲಿಂದನೇ ಪಿಚ್ಚಿನ್ ಮಾಡಿ ಚಾನಲ್ ಅವ್ರಿಗೆ. ಚೇಚೆ ಆ ಥರ ಅಲ್ಲ, ನೀವು ಚಾನಲ್ ಟೈಅಪ್ ಆಗಿದ್ದೀರಾ? ಹೋಗ್ಲಿ, ಆ ಥರ ಏನಿಲ್ಲ. ಯಾರು ಪೇಮೆಂಟ್ಗೆ ಆಸೆನೇ ಪಡಲ್ವಲ್ಲ ಈ ಥರ ಹೇಳಿರೋರು ಯಾವ ಅವ್ನು ಸಿಗಾಕೋಬೇಕು? ಈ ಥರ ಹೇಳಿ ಇದೆಲ್ಲ ನಿಮ್ಮಿಂದ ನನ್ನ ಮಗ ತುಕಾಲಿಯಿಂದ ಬರ್ತಿದೆ ಅನ್ಸ್ಬಿಡುತ್ತೆ. ತುಕಾಲಿನೂ ಹೇಳಿದ್ದ, ಏನಾದ್ರು ಬಿಗ್ ಬಾಸ್ ಕೊಟ್ರೆ ಪೇಮೆಂಟ್ ಈಸ್ಕೊಳ್ಳೋದು ಹಂಗೇನಿಲ್ಲ. ಈಸ್ಕೊಳ್ಳೋದು ಬಿಡೋದು ಸೆಕೆಂಡ್ರಿ. ಬಟ್ ನನ್ನ ಕೆಲಸ, ನನಗೆ ಇಷ್ಟವಾದ ಕೆಲಸ ಏನಿದ್ರು ನಾನು ಮಾಡ್ತೀರಾ. ಓಕೆ ಬ್ರೋ, ನಾನೆಲ್ಲ ನನಗೆ ಗಿಲಿ ಇದ್ರ ಪೇಮೆಂಟ್ಗಳೆಲ್ಲ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತು, ಫುಲ್ ಕಡಿಮೆ. ಬಟ್ ನನ್ನ ಪೇಮೆಂಟ್ಗೋಸ್ಕರ ಯಾವುದು ಇಷ್ಟು ಶೋ ನಾನು ಪೇಮೆಂಟ್ಗೋಸ್ಕರ ಮಾಡಿದ್ದಲ್ಲ, ಎಲ್ಲ ನನ್ನ ಪ್ಯಾಷನ್, ಇಷ್ಟಪಟ್ಟು ಮಾಡಿದ್ದು. ಬಿಗ್ ಬಾಸ್ ಇವಾಗ ಶುರು ಆಗಿದೆ, ಅಂಡ್ ಬಿಗ್ ಬಾಸ್ ಮುಗಿದ ಮೇಲೆ ಇನ್ನೊಂದು ಗಿಲಿ ಸ್ಟಾರ್ಟ್ ಆದಮೇಲೆ ಅದರಲ್ಲೂ ಇರ್ತೀರಾ? ಇವಾಗ ಗಿಲಿ 1, 2, 3 ಇದು 3 ಬಂತು ಆಯ್ತಾ. ಇದಾದ್ಮೇಲೆ ಮತ್ತೆ 4 ನಾನು ಬಂದರೆ ಜನಕ್ಕೆ ನಾನು ಬೋರ್ ಆಗ್ಬೋದು. ಏನ್ರಿ ಇವನ್ನೇ ತಗೋತೀರಾ, ಬೇರೆಯವ್ರು ಮಾಡ್ರಿ ರೇ, ಇವನೇ ದೊಡ್ಡ ಇವನ್ನೇ ಹಾಕೊಂಡ್ಬಿಡ್ದು. ಈಗ ಅದೊಂದು ಕಮೆಂಟ್ಸ್ ನಾನು ಎಲ್ಲ ಕಡೆ ಚಾನಲ್ ಕಮೆಂಟ್ಸ್ ನೋಡಿದ್ರೆ ಎಲ್ಲ ಅವ್ರವ್ರನ್ನೇ ತಗೊಂತೀರಲ್ಲ, ಬೇರೆ ಯಾವ ಕಲಾವಿದ್ರೆ ಇಲ್ವೇನ್ರಿ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಗಿಲಿ ಸೀಸನ್ 4 ರವಿ ಅವ್ರು ಇರ್ತಾರೆ. ರವಿ ಅವ್ರಿಗೆ ಮಾಡಿ ಮಾಡ್ಬೇಕಾ? ಮಾಡಿ ಬ್ರೋ, ಮಾಡಿ ಬ್ರೋ. ನಾವೆಲ್ಲ ನಿಮ್ಮ ಥರ ಹೆಂಗೆ ಬ್ರೋ, ಇನ್ಸ್ಟೆಂಟ್ ನೀವು ಇನ್ಸ್ಟೆಂಟ್ ಆಗಿ ಕಾಮಿಡಿಗಳು ಮಾಡ್ಕೊಂಡು ಪಂಚ್ ಹೊಡ್ಕೊಂಡು ಯಾವ್ದು ಅವಾಗಿಂದ ಸರ್ಕಾಸ್ಟಿಕ್ ಆಗಿ ಇನ್ಸ್ಟೆಂಟ್. ಪ್ರಶಾಂತ್, ಸ್ವಲ್ಪ ಈ ಕಡೆ ತಿರುಗಿ ಹೇಳಿ. ಈಗ ನಿಮ್ಮನ್ನ ಒಂದು ಹುಡುಗಿ ಅಕ್ಸೆಪ್ಟ್ ಮಾಡಬೇಕು ಅಂದರೆ ಯಾವ ಕಾರಣದಿಂದ ಅಕ್ಸೆಪ್ಟ್ ಮಾಡಬೇಕು? ನೋಡಿ, ಬಣ್ಣ ಮಾಸೋಗುತ್ತೆ, ಏಜ್ ಕಳೆದೋಗುತ್ತೆ, ಓಕೆ, ಕೋಪ ಕರ್ಗೋಗುತ್ತೆ, ಆದರೆ ಮನಸ್ಸು ಕೊನೆವರೆಗೂ ಇರುತ್ತೆ. ಈ ಮನಸ್ಸನ್ನೋ ಕಾರಣಕ್ಕೆ ಆ ಹುಡುಗಿ ನನ್ನ ಇಷ್ಟಪಡಲಿ ಅಂತ ನನ್ನ ಆಸೆ. ಸೊ ನಿಮ್ಮ ಮನಸ್ಸು ನೋಡಿ, ಮನಸ್ಸು ನೋಡಿ ಇಷ್ಟಪಟ್ಟರೆ ಡೆಫಿನೆಟ್ಲಿ ಈ ವಿಚಾರಕ್ಕೆ ಅವಳು ಇಷ್ಟಪಡ್ತಾರೆ. ಯಾಕೆ ಗೊತ್ತಾ, ಈಗೆಲ್ಲ ಹುಡುಗರು ಏನು ಮಾಡ್ತಾರೆ, ನಾನು ರಾಣಿ ಥರ ನೋಡ್ಕೋತೀನಿ ಅಂತಾರೆ. ಕೊನೆಗೆ ಏನು ಮಾಡ್ತಾರೆ, ಕೋಣೆಯಲ್ಲಿ ಪಾತ್ರೆ ತೊಳಸ್ತಾ ಇರ್ತಾರೆ. ನಾನು ಹಂಗೆಲ್ಲ ರಾಣಿ ಥರ ನೋಡ್ಕೋತೀನಿ, ಬಾಣಿ ಥರ ನೋಡ್ಕೋತೀನಿ, ಡೌಗಳು ಬಿಡಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಕಾಮಿಡಿ ಮಾಡ್ತಾರಲ್ಲ ನಟರಿಗೆ ಅವ್ರಿಗೆ ಒಳ್ಳೆ ಮನಸ್ಸಿರುತ್ತೆ. ಹೌದು, ಆ್ಯಕ್ಚುಲಿ ಯಾವಾಗಲೂ ನಗ್ತಾ ಇರ್ತಾರೆ, ತುಂಬ ಪಾಸಿಟಿವ್ ಆಗಿ ತೊಗೊಳ್ತಾರೆ, ಯಾರೇ ಹೀಯಾಳ್ಸಿದ್ರು ಪಾಸಿಟಿವ್ ಆಗಿ ತೊಗೊಳ್ತಾರೆ. ಸೊ ಅದರಿಂದ ಅವರು ಮದುವೆ ಆಗೋ ಹುಡುಗಿನ ಕೂಡ ತುಂಬ ಚೆನ್ನಾಗಿ. ಹೆಂಗೆ ಅಂತ ಹೇಳ್ತೀನಿ ಕೇಳಿ, ಅಷ್ಟು ಜನ ನನ್ನ ನೋವು ಹೀಯಾಳಿಸಿದಾಗ, ಅಂದರೆ ಅಷ್ಟು ಜನ ನನ್ನ ಕಾಲು ಎಳೆದಾಗಲೇ ನಾನು ತಡ್ಕೊಂಡಿದ್ದೀನಿ. ಇನ್ನು ಅವಳು ನನ್ನ ಕಾಲು ಎಳೆದಾಗ ನಾನು ತಡ್ಕೊಳ್ದೇ ಇರ್ತೀನಿ. ಅವರಲ್ಲಿ ಏನು ಅನಿಸ್ತು ಈ ಪಾಡ್ಕಾಸ್ಟ್? ಓವರಾಲ್ ಅನ್ನೋ ಸೀರಿಯಸ್ ನೋಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಒಂದು
ಸಿಕ್ಕಾಪಟ್ಟೆ ಒಂದು ಪಾಡ್ಕಾಸ್ಟ್ ಅಂತ ಅಂದಮೇಲೆ ತುಂಬ ಸೀರಿಯಸ್ ಆಗಿ ಹೋಗ್ತಾ ಇರುತ್ತೆ, ಅಥವಾ ಏನೋ ಒಂದು ಈ ಅಳೋದು ಎಮೋಷ್ನಲ್ ಮಾಡಿ ಡುಗ್ 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 ಡಿಶ್ಕ್ಯೋ ಅಂತ ಹಿಂಗೆ ಕಣ್ಣೀರು ಹಾಕೋದು, ಸೀರಿಯಲ್ ಥರ ಆಗಿ ಸುಬುಕ್ ಅಂತೆಲ್ಲ ಅಂತ ಅಂದ್ಕೊಂಡಿದ್ದೆ ಪಾಡ್ಕಾಸ್ಟು. ಬಟ್ ಒಂದು ಫನ್ ಕಾನ್ವರ್ಸೇಷನ್, ಎಂಜಾಯ್ಮೆಂಟು. ನನ್ನ ಲೈಫಲ್ಲಿ ಆ ಥರ ಸೀರಿಯಸ್ ಆಗಿ ಆಗಿರೋದು ಇದ್ರೂ ಅದು ನಾನು ಅದು ಹೇಳ್ಕೊಳ್ಳಲ್ಲ, ಬಟ್ ಖುಷಿಯಾಗಿರ್ಬೇಕು. ನನ್ನ ಪಾಡ್ಕಾಸ್ಟನ್ನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರವಿ ಅವರಂತೂ ಸಾಕಾದಾಗ ಆ್ಯಂಕರಿಂಗ್ ಮಾಡಿದ್ರು. ಮುಂದೆ ಒಂದು ನ್ಯೂಸ್ 18ನ ಒಂದು ಇದು ಕಟ್ ಮಾಡ್ಕೊಳ್ಳಿ, ಅತ್ಯುತ್ತಮ ಆ್ಯಂಕರ್ ಆಗ್ತಾರೆ ರವಿ ಅವರು. ಅವರ ಒಂದು ನಗು ಒಂದು ಮಗು ಥರ ಇದೆ, ಹಾಗೆ ಅವರ ಹೃದಯ ಒಂದು ಪ್ರಾಣಿಗೆ ಹೋಲಿಸಿ ಹೃದಯ ಪ್ರಾಣಿಗೆ ಹೋಲ್ಸಕ್ಕಾಗತ್ತಲ್ಲ, ಅವ್ರ ಹೃದಯ ಹಾಲಿನಷ್ಟೇ ಪರಿಶುದ್ಧವಾಗಿದೆ. ಒಟ್ಟಾರೆ ಈ ನಮ್ಮ ರವಿ ಅವ್ರಿಗೆ 100 ಕಾಲ ಖುಷಿಯಾಗಿರಲಿ ಅಂತ ಹೇಳ್ತಾ, ನ್ಯೂಸ್ 18 ಕನ್ನಡ ಚಾನಲ್ನ, ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದೆ ರವಿಯವ್ರು ಮಾತಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ಒಂದು ಸೋಷಿಯಲ್ ಕಾಸ್ ಒಂದಿದೆ, ಓಕೆನಾ? ಒಂದು 45 ಇಯರ್ಸ್ ಒಬ್ರು ಇದ್ದಾರೆ, ಹೆಲ್ತ್ ಇಶ್ಯೂನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಓಕೆ. ಸೊ ಆ ವ್ಯಕ್ತಿ ಈಗ ಬದುಕಿದ್ರೆ ಆ ಒಂದು ಫ್ಯಾಮಿಲಿ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಓಕೆ, ಆಯ್ತು, ಸಪೋರ್ಟ್ ಮಾಡೋಣ. ಡೆಫಿನೆಟ್ 4.5 lakhsವರೆಗೂ. ಸರಿ, ಶೋರ್. ಒಂದು ಕೆಲಸ ಮಾಡೋಣ, ಆಫ್ ದ ಸ್ಟೇಜ್ ನಾವು ಮಾತಾಡ್ಕೊಂಡು ಮಾಡೋಣ. ಇದನ್ನು ನಾವೆಲ್ಲ ಇಲ್ಲಿ ಮುಂದೆ ಮಾಡಿ ಅಥವಾ ನಾವು ಅವ್ರಿಗೆ ತೋರಿಸಿ ಅದನ್ನು ಮಾಡೋದು ಬೇಡ. ಓಕೆ, ಡೆಫಿನೆಟ್ಲಿ ನನ್ನ ಕೈಲಿ ಅಷ್ಟು ಕೊಡೋಕ್ಕಾಗದ್ರು ನನ್ನ ಕೈಲಿ ಎಷ್ಟು ಥೌಸಂಡ್ಸ್ ಆಗುತ್ತೋ, ಲ್ಯಾಕ್ಸ್ ಅಲ್ಲ ಥೌಸಂಡ್ಸಲ್ಲಿ ನಾನು ಒಂದು 15 ಒಂದು 16 ನನ್ನ ಕೈಲಿ ನಾನು ಸಪೋರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ನಾನು ಮಾಡಿದ ತಮಾಷೆಗೆ ಇದು ತಮಾಷೆ. ನಾನಿವಾಗ ನನ್ನ ಅಕೌಂಟಲ್ಲಿ ಅಷ್ಟಿಲ್ಲ, ಇವ್ರು ಕರೆದ್ಬಿಟ್ಟು ನಮ್ಮನ್ನು ಕಾಸು ಕೊಡು ಅಂತ ಯಾವ ಕಡೆಯಿಂದ ಕೊಡ್ಲಿಕ್ಕೂ ಇವ್ರು ಬೇರೆ ಬಂದ್ಬಿಟ್ಟು ಇಲ್ಲಿ ಬೇರೆ ಪಾಡ್ಕಾಸ್ಟ್ ಹಾಕ್ಬಿಟ್ಟವ್ರೆ. ನಾನು ಇವಾಗ ಅಕೌಂಟಲ್ಲಿ ಎಷ್ಟು ನಿಜ ಅನ್ಕೊಂಬಿಟ್ರೆ ನಾನು ನಿಜ ಅನ್ಕೊಂಡೆ. ಓಕೆ 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 ಬಿಡು ಆಯ್ತು, ಆಮೇಲೆ ಏನೋ ಒಂದು ಅಮೌಂಟ್ ಬರಬೇಕು, ಯಾವುದೋ ಕೊಟ್ಬಿಟ್ಟು ಕೊಡೋಣ ಅಂತ ಅನ್ಕೊಂಡೆ. ಆದರೂ ಕೊಡಬೇಕು ಅನ್ನೋ ಒಂದು ಮನ್ಸು ಮಾಡಿದ್ರಲ್ಲ. ಹೌದು, ಬಟ್ ಭಯ ಆಗಲ್ಲ. ಈಗ ಏಕಾಏಕಿ ಕರೆದ್ಬಿಟ್ಟು ಅದು 4 ಲಕ್ಷ ಎಷ್ಟಿದೆ ಅಂತ ಕೇಳಲ್ಲ. ಇಷ್ಟೊತ್ತವರೆಗೂ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇಲ್ಲಿವರೆಗೂ ಬಂದು ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮ ಈ ಒಂದು ಶೋಗೆ ಜಾಯ್ನ್ ಆಗಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ಅವ್ರ ಜೊತೆ ಒಂದು ಒಳ್ಳೆ ಫನ್ ಮಾತುಕತೆ. ಮತ್ತೆ ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಂದು ಗೆಸ್ಟ್ ಜೊತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಪಾಡ್ಕಾಸ್ಟ್.